ಒಂದಿಲ್ಲ ಒಂದು ದುಃಖ ನಮ್ಮನ್ನೆಲ್ಲ ಕಾಡ್ತಾ ಇದೆ. ದುಃಖ ಇಲ್ಲದವರು ಜಗತ್ತಲ್ಲೇ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ತರಹದ ದುಃಖ. ಮನುಷ್ಯನ ಜೀವನದ ದೊಡ್ಡ ಗುರಿ ಈ ದುಃಖದಿಂದ ಪಾರಾಗುವ ಬಗೆ ಹೇಗೆ. ನಮ್ಮೆಲ್ಲರಿಗೆ ಒಂದು ಹೆಬ್ಬಯಕೆ, ಯಾವಾಗಲೂ ನಾನು ಸುಖವಾಗಿರಬೇಕು. ಯಾರಿಗಾದರೂ ಇಷ್ಟ ಇದೆಯಾ ಕೆಟ್ಟದಾಗಿರಬೇಕು ಅಂತ, ದುಃಖವಾಗಿರಬೇಕು ಅಂತ? ಯಾರಿಗಾರು ಮಲ್ಕೊಳ್ಳುವಾಗ ಅನಿಸಿದೆಯಾ ಬೆಳಗ್ಗೆ ಆದರೆ ಸಾಕಪ್ಪ, ಒಂದು ತಲೆನೋವು ಬಂದರೆ ಸಾಕಪ್ಪ, ನಾನು ತಲೆನೋವು ಅಂತ ಡಾಕ್ಟ್ರ್ ಹತ್ರ ಹೋಗಬೇಕು, ಡಾಕ್ಟ್ರು ನನಗೆ ಬ್ರೈನ್ ಹೆಮರೇಜ್ ಅನ್ನಬೇಕು, ಇಂಥ ಸಣ್ಣ ಸಣ್ಣ ಕಾಯಿಲೆ ನಂಗೆ ಬರಬಾರ್ದು, ದೊಡ್ಡ ದೊಡ್ಡ ಕಾಯಿಲೆ. ಯಾರಿಗಾರು ಆಸೆ ಇದೆಯಾ? ಯಾರಿಗೆ ಇಂಥ ಆಸೆ ಇಲ್ಲದಿದ್ದರೂ ಒನ್ ಬೈ ಒನ್ ಏನೋ ಒಂದು ಗೋಳು, ಅನುಗಾಲವು ಚಿಂತೆ ಈ ದೇಹಕ್ಕೆ. ದೇಹ ಧಾರಣೆ ಮಾಡಿದ ಎಲ್ಲ ಜೀವರಿಗೆ ದುಃಖ. ದುಃಖದಲ್ಲಿರುವ ಎಲ್ಲ ಜೀವರ ಪ್ರಯತ್ನ ದುಃಖವೇ ಇಲ್ಲದ ಸುಖ ಪಡೆಯುವ ಬಯಕೆ. ನಿಮಗೆ ಆಶ್ಚರ್ಯ ಗೊತ್ತಾ? ದುಃಖ ಇಲ್ಲದ ಸುಖ ಈ ಭೂಲೋಕದಲ್ಲಿಲ್ಲ. ನೀವೇನು ಸುಖ ಅಂತ ತಂದರೂ ಅದರೊಳಗೊಂದು ದುಃಖ ಇದ್ದೇ ಇರುತ್ತೆ. ಈಗ ಜಗತ್ತಲ್ಲಿ ನೋಡಿ, ಬೈ ಒನ್ ಗೆಟ್ ಒನ್ ಅಂತ, ಒಂದಕ್ಕೊಂದು ಫ್ರೀ. ಏನು ತೊಗೊಂಡ್ರು ಅದಕ್ಕೊಂದು ಫ್ರೀ. ಸುಖ ಅಂತ ಒಂದು ಐಟಮ್ ಮನೆಗೆ ತಂದರೆ ಅದ್ರ ಹಿಂದೆ ಗೊತ್ತಿಲ್ಲದೆ ದುಃಖ ಫಾಲೋ ಮಾಡ್ಕೊಂಡು ಬಂದುಬಿಟ್ಟಿರುತ್ತೆ. ಏನೇ ತಗೊಳ್ಳಿ, ಈ ಮನೆ ಕಟ್ಟಿದ್ರೆ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಳ್ತೇವೆ, ಆ ಮನೆ ಕಟ್ಟಿದ ಮೇಲೆ ಪ್ರಾಬ್ಲಮ್ ಗೊತ್ತಾಗೋದು. ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರ್ತೇವೆ ಅಂತ ಅಂದ್ಕೋತೇವೆ, ಆದಮೇಲೆ ಗೊತ್ತಾಗೋದು. ಮದುವೆ ಆಗೋವರೆಗೂ ಒಂದೇ ಪ್ರಾಬ್ಲಮ್, ಏನು ಗೊತ್ತಾ? ಮದುವೆ ಆಗಿಲ್ಲ ಅಂತ. ಆಮೇಲೆ ಶುರು ನೋಡಿ, ಒಂದ್ರ ಜೊತೆಗೆ ನೂರೊಂದು ಪ್ರಾಬ್ಲಮ್. ಹಾಗಾದರೆ ದುಃಖವೇ ಆಗಬಾರ್ದು. ಸುಖ ಇರುವ, ದುಃಖ ಮಿಶ್ರ ಅಲ್ಲದ ಕೇವಲ ಸುಖದ ಲೋಕ ಅದು ಮೂರು: ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಇದರ ಓನರು ಜನಾರ್ದನ. ಅವನು ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಹಾಗಾದರೆ ನಾವೆಲ್ಲ ಅವನ ಆರಾಧನೆ ಮಾಡಬೇಕು, ಅವನನ್ನು ತಿಳಿಬೇಕು, ಅವನನ್ನು ಉಪಾಸನೆ ಮಾಡಬೇಕು. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ. ತನು ನಿನ್ನದು, ಜೀವನ ನಿನ್ನದು, ಸರ್ವ ಸಮರ್ಪಣೆಯೇ ಸದುಪಾಯ. ದೇವರಲ್ಲಿ ಸರೆಂಡರ್ ಆಗಬೇಕಂತೆ, ದೇವರ ಹತ್ರ ಪ್ರಪತ್ತಿ ಭಕ್ತಿಯನ್ನು ಮಾಡಬೇಕಂತೆ. ಅದಕ್ಕೆ 9 ಮೆಟ್ಟಿಲನ್ನು ಏರಬೇಕಂತೆ. ಆ 9 ಮೆಟ್ಲು ಯಾವುದಂದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಈಗ ನೀವು ಮಾಡ್ತಿರೋದು ಮೊದಲನೇ ಸ್ಟೆಪ್, ಶ್ರವಣ. ದೇವರ ಕಥೆನ ನಿರಂತರ ಕೇಳಬೇಕಂತ. ಕೇಳಬೇಕು. ಆಚಾರ್ಯ ಯಾವತ್ತು ನಿಲ್ಲಿಸ್ಬೋದು ಕೇಳೋದಕ್ಕೆ? ಸ್ಟಾಪ್. ಯಾವತ್ತು ಗೊತ್ತಾ? ನಿಮ್ಮ ಬಾಯಲ್ಲಿ ಯಾವತ್ತು ವಾಪಸ್ ಬರುತ್ತೋ ಅವತ್ತು ನಿಲ್ಲಿಸ್ಬೋದು. ಅಂದರೆ ನಿಮ್ಮ ಮನಸ್ಸಿಗೆ, ಬುದ್ಧಿಗೆ, ಅರಿವಿಗೆ ಬಾರದೆ ನಿಮ್ಮ ಬಾಯಲ್ಲಿ ಭಗವಂತನ ನಾಮ ಸಂಕೀರ್ತನೆ ಅಸ್ಖಲಿತವಾಗಿ ಯಾವಾಗೂ ಬರ್ತಾ ಇದೆ ಅಂತಾದಾಗ ಕೇಳೋದನ್ನು ನಿಲ್ಲಿಸ್ಬೋದು. ಈ ನೆಲ್ಲಿ ಕೆಳಗೆ ನೀರು ಬರುವಾಗ ಕೊಡ ಇಟ್ಟಿರ್ತಾರೆ. ಎಲ್ಲಿವರೆಗೂ ಇಟ್ಟಿರ್ತಾರೆ? ತುಂಬಿ ಕೆಳಗೆ ಚೆಲ್ಲಬೇಕು. ಹಾಗಾಗಿ ಭಾಗವತ ಎಲ್ಲಿವರೆಗೂ ಕೇಳಬೇಕು? ಕಿವಿ ಒಳಗೆ ಕೇಳಿ ತುಂಬಿ ಬಾಯಲ್ಲಿ ಚೆಲ್ಲಬೇಕು. ಈಗ ನಾನು ಚೆಲ್ತಾ ಇದ್ದೀನಿ, ನನ್ನ ಹೊಟ್ಟೆ ಒಳಗಿದ್ದದ್ದು, ಹೃದಯದಲ್ಲಿದ್ದದ್ದನ್ನು ಚೆಲ್ತಾ ಇದ್ದೀನಿ. ಆ ಚೆಲ್ಲುವ ತನಕ ಕೊಡವನ್ನು ಇಟ್ಟು ನೀರು ಹಿಡಿಯುವಂತೆ ಈ ದೇಹ ಅನ್ನುವ ಕೊಡ, ಇದರಲ್ಲಿ ನೀರು ಅಂದರೆ ಭಾಗವತ ತಾರಕ ಬಿಂದಿಗೆ
ನಾ ನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ದೇವರು ನಮಗೊಂದು ಬಿಂದಿಗೆ ಕೊಟ್ಟಿದ್ದಾನೆ. ಅಕ್ಕ, ತಾರಕ್ಕ, ಅಕ್ಕ ಅಂದರೆ ಮಹಾಲಕ್ಷ್ಮಿ, ಮಹಾಕಾಳಿ. ಅವಳೇ ಪ್ರಕೃತಿ ತತ್ವಕ್ಕೆ ಅಭಿಮಾನಿ. ಅವಳು ಕೊಡೋದೇ, ಅಮ್ಮ ಕೊಟ್ಟದ್ದೇ ಈ ದೇಹ. ಇದು ಬರೀ ದೇಹ ಅಲ್ಲ, ಇದು ಕೊಡ. ಇದರಲ್ಲಿ ತುಂಬಿಸಿಕೊಳ್ಳಿಕ್ಕಿದೆ ಏನು? ತತ್ವಜ್ಞಾನದ ಜಲ. ಆ ಜಲವನ್ನು ತುಂಬಿಸ್ಕೊಳ್ಳಿಕ್ಕಾಗಿ ಮಾನವ ಜನ್ಮ ಕೊಟ್ಟಿರೋದು. ನರಿ, ನಾಯಿ, ಕುರಿ, ಕೋಳಿ, ಕತ್ತೆ, ಹಂದಿ ಒಂದು ಇಲ್ಲಿ ಉಪನ್ಯಾಸಕ್ಕೆ ಬಂದಿಲ್ಲ. ಯಾಕಂದರೆ ಅವು ಕೇಳಬೇಕು ಅಂತ ರಿಸ್ಟ್ರಿಕ್ಷನ್ ಇಲ್ಲ. ಕೇಳಿದ್ರೂ ಸರಿ, ಕೇಳದಿದ್ರೂ ಸರಿ. ಕೇಳಿದ್ರೂ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇರೋದು ಒಂದೇ ಒಂದು ಪ್ರಾಣಿಗೆ, ಅದು ಮನುಷ್ಯ ಪ್ರಾಣಿ. ಮಾನವ ಜನ್ಮ ದೊಡ್ಡದು. ಯಾಕಂದರೆ ಇಂಥ ಮಡಿಕೆ ಬಂದಾಗ, ಇಂಥ ಶರೀರ ಅಕ್ಕ ಮಹಾಲಕ್ಷ್ಮಿ ಕೊಟ್ಟಾಗ, ಭಗವಂತನ ಅರಿವು ಅನ್ನುವ ಜಲವನ್ನು ತುಂಬಿಸಿಕೊಳ್ಳುವ ಜನ್ಮ ಮಾನವ ಜನ್ಮ. ಈ ಜನ್ಮ ಬಂದಾಗ ತತ್ವಜ್ಞಾನವನ್ನು ತುಂಬಿಕೊಳ್ಳಬೇಕು. ಅದಕ್ಕಾಗಿಯೇ ಇಂಥ ಪಾಠ ಪ್ರವಚನದ ಆಯೋಜನೆ. ಈ ಜಲವನ್ನೇ ವೇದವ್ಯಾಸದೇವರು ವೇದಗಳ ಒಳಗೆ ಇಟ್ಟಿದ್ದಾರೆ. ವೇದಾಂತ ಬ್ರಹ್ಮಸೂತ್ರದ ಒಳಗೆ ಇಟ್ಟಿದ್ದಾರೆ. ನಮಗೆ ವೇದ ಅರ್ಥ ಆಗಲಿಲ್ಲ, ವೇದಾಂತ ಅರ್ಥ ಆಗಲಿಲ್ಲ. ಏನು ಅರ್ಥ ಆಗದ ಮಕ್ಕಳಿಗೂ ಅರ್ಥ ಆಗುವಂಥದ್ದು ಸ್ಟೋರಿ ಟೆಲ್ಲಿಂಗ್, ಕತೆ ಹೇಳಿಬಿಟ್ರೆ ಮಕ್ಕಳು ಆರಾಮಾಗಿ ಕೇಳ್ತಾ ಅರ್ಥ ಮಾಡ್ಕೊಳ್ಳುತ್ರಿ. ಹಾಗೆ ದೇವರಿಗೆ ನಾವೆಲ್ಲ ಮಕ್ಕಳು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಭಗವಂತನ ಮಕ್ಕಳು ನಾವೆಲ್ಲ. ನಮ್ಮ ಮೇಲೆ ಕರುಣೆಯಿಂದ ಭಗವಂತ ತನ್ನ ತತ್ವವನ್ನು ಕಥೆಗಳ ರೂಪದಲ್ಲಿ ನಮಗೋಸ್ಕರ ಹೇಳಿದ್ದಾನೆ. ಆ ಕಥೆಗಳು 5,000 ವರ್ಷಗಳ ಹಿಂದೆ ಹೇಳಿದ್ದು. ಅದು ಪುರಾತನ ಕಥೆಗಳು. ಅದಕ್ಕೆ ಅದರ ಹೆಸರು ಪುರಾಣಗಳು ಅಂತ. ಪುರಾತನ ಕಥೆಗಳೇ ಪುರಾಣ. ಅದು ಎಷ್ಟು ಪುರಾಣಗಳಿದೆ? 18. ಆ 18ರಲ್ಲಿ ಲಾಸ್ಟ್ ಪುರಾಣ ಯಾವುದು ಅಂದರೆ, ಈಗ ನಾನು ಹೇಳ್ತಾ ಇದ್ದೀನಲ್ಲ, ಶ್ರೀಮದ್ ಭಾಗವತ. ಇದು ವೇದವ್ಯಾಸದೇವರ ಮುಖ ಕಮಲದಿಂದ ಹೊರಬಂದ ಕಟ್ಟಕಡೆಯ ಪುರಾಣ ಗ್ರಂಥರತ್ನ. ಇದು ಎಂಥದ್ದು ಅಂತ ನಿಮ್ಮೂರಿನಲ್ಲಿ ಹುಟ್ಟಿದ ಮಧ್ವಗುರುಗಳು ಹೇಳ್ತಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿಭ್ರಮಿತ ಪುರಾಣಸಾರ ರೂಪ ಶ್ರೀಮದ್ ಭಾಗವತಾಭಿಧ. ಭಾಗವತ ಅಂದರೆ 5 ಮುಖದ ಗ್ರಂಥ. ಇದರ ಒಳಗೆ 5 ಗ್ರಂಥಗಳ ಪರಿಚಯ ಆಗತ್ತೆ. ಬ್ರಹ್ಮಸೂತ್ರಗಳ ವ್ಯಾಖ್ಯಾನ, ಮಹಾಭಾರತದ ಕಥೆಯ ನಿರ್ಣಯವನ್ನು ಮಾಡುವಂಥದ್ದು, ಗಾಯತ್ರಿಗೆ ವ್ಯಾಖ್ಯಾನ, ವೇದಾರ್ಥದ ತರ್ಜುಮೆ, 18 ಪುರಾಣಗಳ ಸಾರ ಶ್ರೀಮದ್ ಭಾಗವತ ಅಂತ. ಇಂಥ ಭಾಗವತ 344 ಅಧ್ಯಾಯಗಳಿಂದ ಕೂಡಿದೆ. 18,000 ಶ್ಲೋಕಗಳಿದೆ. 12 ಸ್ಕಂದಗಳಾಗಿ ವೇದವ್ಯಾಸದೇವರು ವಿಭಾಗ ಮಾಡಿದ್ದಾರೆ. ಇದು ಇಬ್ಬರ ನಡುವೆ ನಡೆಯುವ ಸಂವಾದ, ಕಾನ್ವರ್ಜೇಷನ್. ಪರೀಕ್ಷಿತ ಮತ್ತು ಶುಕಾಚಾರ್ಯರ ನಡುವೆ ನಡೆದ ಸಂವಾದವೇ ಶ್ರೀಮದ್ ಭಾಗವತ. ಇದರ ಒಳಗೆ 8ನೇ ಸ್ಕಂದದಲ್ಲಿ ಬಂದ ಕಥೆ ಬಲಿಚಕ್ರವರ್ತಿಯ ಉದ್ಧಾರ ಮಾಡಿದ ಸುಂದರ ರೂಪದ ವಾಮನ ಚರಿತ್ರೆ. ಅದು 8ನೇ ಸ್ಕಂದದ 3ನೆಯ ಕಥೆ. 8ನೇ ಸ್ಕಂದದಲ್ಲಿ ಒಟ್ಟು 3 ಕಥೆಗಳ ಗಂಟು. ಅದು ಮೊದಲ ಕಥೆ ಯಾವುದು ಅಂದರೆ, ಆನೆಯನ್ನು ಮೊಸಳೆಯಿಂದ ಬಿಡಿಸಿದ ಗಜೇಂದ್ರವರದನಾದ ಭಗವಂತನ ಕಥೆಯಾದರೆ, 2ನೇ ಕಥೆ ಸಮುದ್ರ ಮಥನ ಮಾಡಿ ದೇವದಾನವರಲ್ಲಿ ದೇವತೆಗಳು ಅಮೃತವನ್ನು ಭಗವಂತನ ಅನುಗ್ರಹದಿಂದ ಪಡೆದ ಕಥೆ 2ನೇ ಕಥೆ ಆದರೆ, ವಾಮನಾವತಾರದ ಚರಿತ್ರೆ 3ನೇ ಕಥೆ. ಇದರ ವಿಸ್ತಾರವಾದ ಉಪನ್ಯಾಸ ದಿನಗಟ್ಟಲೆ ವಾರಗಟ್ಟಲೆ ಮಾಡಲಿಕ್ಕೆ ಯೋಗ್ಯವಾದದ್ದು. ಅದನ್ನು ನಾನು 1 ತಾಸಲ್ಲಿ ಎಷ್ಟು ಸಾಧ್ಯವೋ, ನಿಮಗೆ ಗೊತ್ತಿದೆ, ಕಂಪನಿ ಸೇಲ್ ಮಾಡುವ ಪ್ರಾಡಕ್ಟನ್ನು ಮಾರ್ಕೆಟಲ್ಲಿ ಪೂರ ಕೊಡಲ್ಲ, ಚೂರು ಸ್ಯಾಂಪಲ್ ಕೊಟ್ಟು ಹೋಗ್ತಾರಲ್ಲ. ಹಾಗೆ ಈ ಪ್ರಾಡಕ್ಟ್ ನಿಮಗೊಂಚೂರು ಸ್ಯಾಂಪಲ್ ಕೊಟ್ಟು ಹೋಗ್ತೇನೆ. ನಿಮಗೆ ಟೇಸ್ಟ್ ಅನ್ನಿಸಿದ್ರೆ ಮತ್ತೆ ನೀವು ಡಿಮಾಂಡ್ ಮಾಡಿ ಸಪ್ಲೈ ಆಮೇಲೆ ಮಾಡೋಣ ಅಲ್ವಾ. ಯಾವಾಗಲೂ ಕೇಳ್ತಾರೆ ಅಂತ ಪೂರ ಹೇಳಬಾರ್ದಂತ. ಆಚಾರ್ಯ ಯಾವಾಗ ನಿಲ್ಲಿಸ್ತೀರಿ ಅಂತ ನೀವು ಕೇಳೋಕ್ಕೆ ಮುಂಚೆ ನಾನು ನಿಲ್ಲಿಸ್ಬಿಡ್ಬೇಕು. ಯಾಕೆಂದರೆ ವೇದವ್ಯಾಸದೇವರು ಹೇಳ್ತಾರೆ, ಮನುಷ್ಯರಿಗೆ ಪ್ರವಚನ ಹೇಗೆ ಹೇಳಬೇಕಂದ್ರೆ ಸಂಕ್ಷೇಪ,
ವಿಸ್ತರಾಭ್ಯಾಂ ಪ್ರವದಂತಿ ಮನೀಷಿಣ. ಏನಾದರೂ ಹೇಳೋದಿದ್ರೆ ಸಿಂಪಲ್ಲಾಗಿ ಹೇಳಬೇಕಂತೆ. ಆ ಕೇಳೋರೆ ಯಾಕೆ ಇಷ್ಟು ಬೇಗ ನಿಲ್ಲಿಸ್ಬಿಟ್ರಿ, ನೆಕ್ಸ್ಟ್ ಟೈಮ್ ಬಂದಾಗ ಇಷ್ಟು ಬೇಗ ಮುಗಿಸ್ಬಾರ್ದು ಅಂದರೆ ವಿಸ್ತಾರವಾಗಿ ಹೇಳಬೇಕಂತೆ. ಹಾಗಾಗಿ ನಾನಿವತ್ತು 1.5 ಗಂಟೆ ಒಳಗೆ ಈ ಬಲಿಚಕ್ರವರ್ತಿಯ ಕಥೆ, ವಾಮನನ ಕಥೆಯನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ವೇದವ್ಯಾಸದೇವರು ಪುರುಸೊತ್ತಾಗಿ ಕೆಲಸಕ್ಕೆ ಬಾರದ ಕಥೆಗಳನ್ನು ಪುರಾಣಗಳಲ್ಲಿ ಬರೆದಿಲ್ಲ. ಈ ಪುರಾಣಗಳಲ್ಲಿ ಹೇಳುವ ಕಥೆಗಳಲ್ಲಿ ನಮಗೆ ಜೀವನಕ್ಕೆ ಬೇಕಾದ ಕೆಲವು ಸಂದೇಶಗಳನ್ನು ಕೊಟ್ಟಿದ್ದಾರೆ, ಮಾರಲ್ ಕೊಟ್ಟಿದ್ದಾರೆ, ಏನೋ ಒಂದು ನೀತಿಯನ್ನು ಹೇಳ್ತಾರೆ, ಏನೋ ಒಂದು ನಡೆಯನ್ನು ಹೇಳ್ತಾರೆ. ನೀವು ಜೀವನದಲ್ಲಿ ಏನು ಮಾಡಿದ್ರೆ ನನ್ನ ಭಕ್ತರಾಗ್ಬೋದು, ನೀವು ಜೀವನದಲ್ಲಿ ಏನು ಮಾಡಿದ್ರೆ ಈ ಎತ್ತರಕ್ಕಿಂತಲೂ ಎತ್ತರ ಏರಬಹುದು, ಏನು ಮಾಡಿದ್ರೆ ಭಗವದ್ ಭಕ್ತರಾಗ್ಬೋದು, ಏನು ಮಾಡಿದ್ರೆ ನನ್ನ ಪರಮಾನುಗ್ರಹ ನಿಮಗೆ ಕಾರಣ ಆಗುತ್ತೆ, ಇದನ್ನೆಲ್ಲ ತಿಳಿಸುವ ಸಂದೇಶಗಳನ್ನು ಒಳಗೊಂಡದ್ದೇ ಶ್ರೀಮದ್ ಭಾಗವತದ ಕಥೆ. ಇದರಲ್ಲಿ ಆರಂಭದಲ್ಲಿ ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರನ್ನು ಒಂದು ಪ್ರಶ್ನೆ ಕೇಳ್ತಾನೆ. ಏನು ಪ್ರಶ್ನೆ? ಅಲ್ಲ, ಭಗವಂತ 14 ಲೋಕದ ಒಡೆಯ ಅಲ್ವಾ, ಎಲ್ಲ ಲೋಕಕ್ಕೆ ಅವನೇ ಒಡೆಯ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ನಂದೇನದೋ ನಿಂದೇ ಇದೆಲ್ಲ. ಇಡೀ ಜಗತ್ತಿಗೆ ಓನರ್ ಯಾರು, ಒಡೆಯ ಯಾರು ಅಂದರೆ ಭಗವಂತ. 14 ಲೋಕದ ಒಡೆಯ ಸರ್ವೇಶ್ವರ. ಇಷ್ಟು ದೊಡ್ಡ ವ್ಯಕ್ತಿಯಾದರೂ ಕೂಡ ಒಬ್ಬ ಕೃಪಣವತ್, ಕೃಪಣ ಅಂದರೆ ದಾರಿದ್ರ್ಯ ಉಳ್ಳವ, ಅಂದರೆ ಬಡತನ ಉಳ್ಳವ. ದೊಡ್ಡ ಶ್ರೀಮಂತ, ಲಕ್ಷ್ಮಿಗೆ ಪತಿಯಾದ ನಾರಾಯಣ ಏನೂ ಇಲ್ಲದ ದರಿದ್ರನಂತೆ ಬಲಿಯ ಬಳಿ ಹೋಗಿ 3 ಹೆಜ್ಜೆ ಭೂಮಿ ಕೊಡು ಅಂತ ಯಾಕೆ ಬೇಡ್ದ? ಏನು ಕಥೆ ಗೊತ್ತಾ? ಅವ ಬೇಡುವವ ಅಲ್ಲ, ನೀಡುವವ. 14 ಲೋಕಕ್ಕೆ ದಾತ, ಕೊಡುವವನು ನೀನು, ಕೊಂಬುವರು ನಾವು. 14 ಲೋಕದ ಎಲ್ಲ ಜೀವಜಾತಕ್ಕೆ ಕೊಡುಗೈ ದಾನಿ ನಾರಾಯಣ. ಎಲ್ಲರಿಗೆ ಕೊಡುವ ಭಗವಂತ ಬಲಿಯ ಮುಂದೆ ಕೈ ನೀಡಿ ಬೇಡದ್ನಲ್ಲ, ಇದು ಬಹಳ ಆಶ್ಚರ್ಯ. ದೇವರು ದರಿದ್ರನಂತೆ, ಗತಿ ಕೆಟ್ಟವನಂತೆ, ಏನೂ ಇಲ್ಲದವನಂತೆ ಬಲಿಚಕ್ರವರ್ತಿಯ ಮುಂದೆ ಕೈ ನೀಡಿ ಬೇಡದ್ನಲ್ಲ. ಯಾಕೆ ಬೇಡಬಾರ್ದ? ನೋಡಿ, ಈ ದೇವಸ್ಥಾನಗಳ ಮುಂದೆ ಕೆಲವರು ಭಿಕ್ಷದವರು, ಬಡವರು ಕೂತಿರ್ತಾರೆ. ಸಾಮಾನ್ಯವಾಗಿ ನೀವೆಲ್ಲ ತೀರ್ಥಯಾತ್ರೆ ಹೋದರೆ ಯಾವುದೇ ಒಂದು ದೊಡ್ಡ ದೇವಸ್ಥಾನಗಳ ಮುಂದೆ ಅನೇಕ ಜನ ಭಿಕ್ಷೆ ಬೇಡುವವರು ಕೂತಿರ್ತಾರೆ. ನೀವೇನು ಮಾಡ್ತೀರಿ? ದೇವರ ದರ್ಶನ ಮಾಡ್ಕೊಂಡು ವಾಪಸ್ ಬರುವಾಗ ನಿಮ್ಮ ಕೈಯಲ್ಲಿ ಚೇಂಜಸ್ ಇದ್ದರೆ ಒಬ್ಬೊಬ್ಬರಿಗೆ ಒಂದೊಂದು ಕಾಯಿನೋ, 1 ರೂಪಾಯೋ, 10 ರೂಪಾಯಿ ಏನಿರುತ್ತೋ ಕೊಡ್ತೀರಿ. ಇದು ಸಾಮಾನ್ಯ. ಆ ಭಿಕ್ಷೆ ಬೇಡ್ತಿರ್ತಾರಲ್ಲ, ಅವ್ರ ಸಾಲಲ್ಲಿ ಯಾರಾದರೂ ಒಬ್ಬ ದಿಢೀರಂತ ಬಂದ. ಅವನು ಬೆನ್ಸ್ ಕಾರಲ್ಲಿ ಬಂದ, ಬೇಕಾದಷ್ಟು ಬಂಗಾರ ಎಲ್ಲ ಹಾಕ್ಕೊಂಡಿದ್ದ, ಒಳ್ಳೆ ಶೂಸ್ ಎಲ್ಲ ಹಾಕ್ಕೊಂಡಿದ್ದ, ಟೈಗಿ ಕಟ್ಟಿದ್ದ, 3 ಪೀಸ್ ಸೂಟ್ ಹಾಕಿದ್ದ. ಈ ಭಿಕ್ಷುಕರ ಪಕ್ಕ ಅವನು ಕೂತು ಒಂದು ಬೆಳ್ಳಿ ತಟ್ಟೆ ಹಿಡ್ಕೊಂಡು, ಅಮ್ಮ ತಾಯಿ ಅಂದರೆ ನೀವೇನಂತೀರಿ? ನಿಂಗೇನಯ್ಯ ಬಂತು, ಕಾರಲ್ಲಿ ಬಂದು ಭಿಕ್ಷೆ ಬೇಡ್ತಾ ಅಂತೀರಾ? ಇಲ್ಲ. ಅಂದಮೇಲೆ ಲಕ್ಷ್ಮೀಪತಿ ಆದವ ಬೇಡೋದು ಅಂದರೆ ಇದು ಆಶ್ಚರ್ಯ, ಹೌದಾ ಅಲ್ವಾ? ನನ್ನ ಪ್ರಶ್ನೆ ಇಷ್ಟೇ, ಇದು ನಂಗೆ ಆಶ್ಚರ್ಯ. ಅವ ಯಾಕೆ ಬೇಡ್ದ? ಅವನಿಗೇನು ಕಡಿಮೆ ಆಗಿತ್ತು? ಯಾಕೆ ಬೇಡ್ದ? ಅದಕ್ಕೆ ಆನ್ಸರ್ ಹೇಳಿ. ಇದು ಒಂದು ಪ್ರಶ್ನೆ. ಇನ್ನೊಂದು ದೊಡ್ಡ ಪ್ರಶ್ನೆ, ಈ ಬಲಿಚಕ್ರವರ್ತಿ ದಾನ ಮಾಡಿದ್ನಲ್ಲ, ತೊಗೊಂಡ್ಬಿಟ್ಟ. ದಾನ ಎಲ್ಲ ತೊಗೊಂಡಾದಮೇಲೆ ಬಲಿಯನ್ನು ಕಂಬಕ್ಕೆ ಕಟ್ಟಿಬಿಟ್ಟ. ಇದು ಒಳ್ಳೆ ಚೆನ್ನಾಗೈತೆ. ದಾನ ಕೊಟ್ಟವ್ರನ್ನ ಯಾರು ಕಟ್ಟಿಬಿಡ್ತಾರ? ನೀವು ಮನೆಗೆ ನಿಮ್ಮ ಯಾರನ್ನೋ ಆಚಾರನ ಕರೆದಿರ್ತೀರಿ, ಇವತ್ತು ಹಬ್ಬ, ನಿಮ್ಗೊಂದು ತಾಂಬೂಲ ಕೊಡ್ತೀನಿ ಬನ್ನಿ ಆಚಾರ್ಯ ಅಂಥೇಳಿ ಅವ್ರನ್ನ ಮನೆಗೆ ಕರೆದು ಹಣ್ಣು ಹೂವೆಲ್ಲ ಇಟ್ಟು ಅವ್ರಿಗೆ ತಾಂಬೂಲ ಕೊಟ್ಟ ಮೇಲೆ ಒಂದು ಹಗ್ಗ ತಂದ ಆಚಾರ್ಯರು ಮನೆ ಯಜಮಾನನ್ನೇ ಕಟ್ಟಿಬಿಟ್ರೆ ಇದೇನು ಸಂಪ್ರದಾಯ? ದೇವರು ದಾನ ಕೇಳಿದ್ಯಾಕೆ, ಕೊಟ್ಟ ಬಲಿಯನ್ನು ಕಟ್ಟಿದ್ಯಾಕೆ? ಎರಡೇ ಪ್ರಶ್ನೆ. ಕಟ್ಟಿದ್ದು ಯಾಕೆ, ಬೇಡಿದ್ದು ಯಾಕೆ? ಇದು ನಂಗೆ ಬಹಳ
ಇಂಟ್ರೆಸ್ಟ್, ಕುತೂಹಲ, ದಯಮಾಡಿ ಹೇಳಿ. ಈಶ್ವರಸ್ಯ ಯಾಂಚ, 14 ಲೋಕದ ಒಡೆಯನಾದ ಭಗವಂತ ಬೇಡಿದ್ದು ತಪ್ಪು ಮಾಡದ ಬಲಿಯನ್ನು ಕಟ್ಟಿದ್ದು. ದಾನ ಮಾಡೋದು ಸತ್ಕರ್ಮರಿ. ಈ ದೇವಸ್ಥಾನಕ್ಕೆ ಬೇಕಾದಷ್ಟು ದಾನ ಮಾಡಿದ್ದಾರೆ, ನೀವು ಬಂದು ಅವ್ರನ್ನ ನೋಡ್ಕೊಂಡು ಹೋಗಿ ಅಂತ ಅವ್ರನ್ನ ದೊಡ್ಡದೊಂದು ಕಂಬಕ್ಕೆ ಕಟ್ಟಿಬಿಟ್ರೆ ಮಾಡ್ಬೇಕ್ರಿ? ಯಾರು ಕಟ್ತಾರೇನ್ರಿ? ಏನು ಮಾಡಿಲ್ಲ ಪಾಪ, ದಾನ ಮಾಡಿದ್ದೇ ತಪ್ಪ. 1 ಲಕ್ಷ ರೂಪಾಯಿ ರಸೀತಿ ಹರಿಸಿದ್ರೆ ಬನ್ನಿ ಇಲ್ಲಿ ಬನ್ನಿ ಅಂತೇಳಿ ಕಂಬಕ್ಕೆ ತೊಗೊಂಡೋಗಿ ಬರ ಕಟ್ಟಿ ಇವರೇ 1 ಲಕ್ಷ ಕೊಟ್ಟಿದ್ದು, ಇವರೇ 1 ಲಕ್ಷ ಕೊಟ್ಟಿದ್ದು. ಇನ್ನೂ ಅವ್ರ ಹೆಸರು ಕಲ್ಗಿಲ್ಲಲ್ಲಿ ಕೆತ್ತಿಸಿ ಒಂದು ಕಡೆ ಅಂಟಿಸಿದ್ರೆ ಪರವಾಗಿಲ್ಲ, ಅವ್ರಿಗೂ ಒಂದು ಖುಷಿ, ಬಂದು ಅವ್ರ ಹೆಸರು ಅವರೇ ನೋಡ್ಕೊಂಡು ಹೋಗ್ತಿರ್ತಾರೆ. ಅದು ಬಿಟ್ಟು ಅವ್ರನ್ನೇ ಸುಮ್ಮನೆ ಹೆಸರಿಗೆ ಹೆಸರು ಯಾಕೆ ಆಚಾರ್ಯ, ನಿಮ್ಮನ್ನೇ ಇಲ್ಲಿ ಕಟ್ಟಿ ಹಾಕ್ಬಿಡ್ತೀವಿ ಅಂಥೇಳಿ ಆ ದಾನ ಕೊಟ್ಟವನ್ನೇ ಕಟ್ಟಿಬಿಟ್ರೆ ಯಾರು ಮಾಡ್ತಾರ? ದೇವರು ಮಾಡ್ದ, ಯಾಕೆ ಮಾಡ್ದ ಅದನ್ನು ಹೇಳಿ ಅಂತ ಕೇಳಿದಾಗ ಶುಕಾಚಾರ್ಯರು ಪರೀಕ್ಷಿತನಿಗೆ ಆ ಕಥೆಯನ್ನು ವಿಸ್ತಾರ ಮಾಡಿ ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಹಿಂದೆ ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ಪ್ರಸಂಗ ನಡೀತು. ಅದೇನೆಂದರೆ ಸಮುದ್ರ ಮಥನ ಆಯ್ತಲ್ಲ, ಮಥನ ಆದಾಗ ಅಮೃತ ಬಂತಲ್ಲ, ಈ ದೇವರು ಕೃಷ್ಣ ಭಾರಿ ಆಸಾಮಿ ಕೃಷ್ಣ. ಅವು ಏನು ಮಾಡ್ದ, ದೈತ್ಯರಿಗೆಲ್ಲ ದೊಡ್ಡ ನಾಮ ಹಾಕಿದ್ದೆ, ದೇವತೆಗಳಿಗೆಲ್ಲ ಅಮೃತ ಕುಡಿಸ್ಬಿಟ್ಟ. ದೈತ್ಯರಿಗೆ 1 ಡ್ರಾಪ್ ಉಳಿಸ್ಲಿಲ್ಲ. ದೈತ್ಯರಿಗೆ ಭಾರಿ ಸಿಟ್ಟು, ಮೋಸ, ಅನ್ಯಾಯ ಅಂಥೇಳಿ ಭಾರಿ ಸ್ಟ್ರೈಕ್ ಮಾಡಿ ಫೈಟಿಂಗೇ ಶುರು ಮಾಡಿದ್ರು. ಯುದ್ಧ ಶುರು ಮಾಡಿದಾಗ ದೇವರೇನು ಮಾಡ್ದ, ದೇವತೆಗಳ ಪಾರ್ಟಿಗೆ ಸೇರ್ಕೊಂಡ್ಬಿಟ್ಟ. ಎಲ್ಲ ದೈತ್ಯರನ್ನು ಬಲಿ ಹಾಕಿದ. ಆ ಬಲಿ ಚಕ್ರವರ್ತಿಯನ್ನಂತೂ ಪ್ರಾಣವೇ ತೆಗೆದ್ರು, ಚೆನ್ನಾಗಿ ಕೊಂದೇ ಹಾಕ್ಬಿಟ್ರು. ಒಂದು ಆಶ್ಚರ್ಯ ಏನಂದರೆ, ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ಆದರೆ ದೈತ್ಯರಲ್ಲಿ ಯಾರಾದರೂ ಕಾಲು ಮುರ್ಕೊಂಡ್ರೆ, ಕೈ ಮುರ್ಕೊಂಡ್ರೆ, ಪ್ರಾಣ ಹೋದರೆ ಅವ್ರನ್ನ ಯಾರನ್ನೂ ಆಸ್ಪತ್ರೆಗೆ ಸೇರಿಸ್ತಿರ್ಲಿಲ್ಲ, ಸುಡ್ತಿರ್ಲಿಲ್ಲ, ಹೂತಾಗ್ತಿರ್ಲಿಲ್ಲ. ಮತ್ತೇನು ಮಾಡ್ತಿದ್ರು ಅಂದರೆ, ಈ ಸೂರ್ಯ ಮುಳುಗೋ ಟೈಮ್ಗೆ ಯುದ್ಧ ನಿಲ್ಲೋದು. ದೊಡ್ಡದೊಂದು ಗಾಡಿ ತಂದು ದೈತ್ಯರು ತಮ್ಮ ಕಡೆ ಕೈ ಇಲ್ಲದೆ ಇದ್ದವರು, ಕಾಲಿಲ್ಲದೆ ಇದ್ದವರು, ತಲೆ ಇಲ್ಲದೆ ಇದ್ದವ್ರನ್ನೆಲ್ಲ ಗಾಡಿ ಒಳಗೆ ಹಾಕ್ಕೊಂಡು ದೈತ್ಯರ ಗುರುಗಳ ಮನೆಗೆ ಹೋಗಿ ಕಾಂಪೌಂಡ್ ಒಳಗೆ ಎಲ್ಲ ಸುರಿದ್ಬಿಡು. ಒಬ್ಬನ ಕೈ ಇಲ್ಲ, ಒಬ್ಬನು ಇಂಥ ಶಿಷ್ಯರ್ರಿ ಎಲ್ಲ ಗುರುಗಳ ಮನೇಲಿ ಡಂಪ್ ಮಾಡಿಬಿಡು. ಈ ಗುರುಗಳು ಯಾರು? ಶುಕ್ರಾಚಾರ್ಯರು. ಅಯ್ಯೋ ಅಯ್ಯೋ ಭಾರಿ ಫೇಮಸ್ ಅವ್ರು ಏನು ಸ್ಪೆಷಲ್ ಅಂದರೆ, ರಾತ್ರಿ ಮಲಗಿರೋರು, ಯಾವಾಗಲೂ ಇವ್ರು ಮಿಡ್ ನೈಟು 12 ತಂದು ಎಲ್ಲ ಬಾಡಿಗಳನ್ನ ಒಳಗೆ ಹಾಕಿರೋರು. ಈ ಆಚಾರ ಬೆಳಗಾಗಿ ಎದ್ದು ಹಾಸಿಗೆಯಿಂದ ಎದ್ದು ಬಂದು ಕಣ್ಣು ಉಜ್ಕೊಂಡು ಹೀಗೆ ನೋಡಿಬಿಟ್ರೆ ಸಾಕಂತ. ಕೈ ಇಲ್ಲದೆ ಇದ್ದವನು ಕೈ ಬರೋದು, ಕಾಲಿಲ್ಲದೆ, ಅಷ್ಟೇ ಅಲ್ಲ ಸತ್ತೋದವ್ರು ಬದುಕ್ಬಿಡೋರು. ನಮ್ಮಲ್ಲಿ ನೋಡಿದ್ರೆ ಬದುಕಿರೋರೇ ಸತ್ತೋಗ್ಬಿಡ್ತಾರೆ, ಇಂಥವ್ರು ಸಿಗ್ತಾರೆ. ಅವರಿಗೆ ಮೃತ ಸಂಜೀವಿನಿ ಅನ್ನುವಂಥ ಸ್ಪೆಷಲ್ ವಿದ್ಯೆ ಗೊತ್ತಿತ್ತು. ಇದ್ರಿ ಇಂಥ ಗುರುಗಳಿರ್ಬೇಕ್ರಿ. ಎಂಥ ಗುರುಗಳು ಅಂದರೆ ಸತ್ತ ಬಲಿಯನ್ನು ಮತ್ತೆ ಬದುಕಿಸಿದ ಮಹಾನ್ ಗುರುಗಳು ಶುಕ್ರಾಚಾರ್ಯ. ಇಷ್ಟಕ್ಕೆಲ್ಲ ಕಾರಣ ಏನು ಗೊತ್ತಾ? ಕೇವಲ ಅವರ ವಿದ್ಯೆ ಅಲ್ಲ, ಭಗವದ್ಭಕ್ತಿ. ದೇವರಲ್ಲಿ ಅನನ್ಯವಾದ ಭಕ್ತಿ ಮಾಡಿದ ಮಹಾನುಭಾವರು ಶುಕ್ರಾಚಾರ್ಯರು. ಆ ಭಕ್ತಿಯ ಬಲದಿಂದ ಏನನ್ನೂ ಸಾಧಿಸುವ ತಾಕತ್ತು ದೇವರು ಶುಕ್ರಾಚಾರ್ಯರಿಗೆ ಕೊಟ್ಟಿದ್ದ. ಶುಕ್ರಾಚಾರ್ಯರಲ್ಲಿದ್ದ ಈ ವಿದ್ಯಾ ಯಾವ ದೇವತೆಗಳಲ್ಲೂ ಇರಲಿಲ್ಲ, ಇಂದ್ರಾದಿ ದೇವತೆಗಳಲ್ಲಿಯೂ ಈ ವಿದ್ಯೆ ಇರಲಿಲ್ಲ. ಹೀಗಾಗಿ ಎಷ್ಟು ಬಾರಿ ದೈತ್ಯರು ವಧೆ ತಿಂದರು, ಆಚಾರ್ಗೊಂದು ಪಾತ್ ಪೂಜೆ ಮಾಡಿದ್ರೆ ಸಾಕು, ಕೈ ಇಲ್ಲದೆ ಇದ್ದವನು ಕೈ, ತಲೆ ಇಲ್ಲದೆ ಇದ್ದವನು ತಲೆ, ಮೂಗಿಲ್ಲದೆ ಇದ್ದವನು ಮೂಗು, ಎಲ್ಲ ಬಂದ್ಬಿಡೋದು. ಸರ್ವಾತ್ಮನಾಥಾನ ಭಜತ್ ಭುಗ್ರೂನ್ ಬಲಿ ಶಿಷ್ಯೋನ್ಮಹಾನ್ ಸ್ವಾರ್ಥ ನಿವೇದನೇನ. ಬಲಿ ನಿದ್ದೆ ಮಾಡಿದವ ಎದ್ದಂತೆ ಎದ್ದು, ಅವನಿಗೆ ಗೊತ್ತಿತ್ತು ತಾನು ಸತ್ತೆ ಅಂತ. ಈಗ ಬದುಕಿದ್ದೀನಿ ಅಂದರೆ ಇದಕ್ಕೆಲ್ಲ ಗುರುಗಳ ದಯಾ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂಥೇಳಿ ಸರ್ವಾತ್ಮನ ಮಹಾನ್ ಸ್ವಾರ್ಥ ನಿವೇದನೇನ ತನ್ನ ಸರ್ವಸ್ವವನ್ನು ಗುರುಗಳ ಪಾದಕ್ಕಿಟ್ಟುಬಿಟ್ಟ. ನಂದು ಅಂತ ಏನಿದೆ ಆಚಾರ್ಯ ಅದೆಲ್ಲ ನಿಮ್ಮದೇ, ಇನ್ನು ಮೇಲೆ
ನೀವು ಹಾಕಿದ ಗೆರೆ ದಾಟೋಲ್ಲ ಅಂತ ಇಷ್ಟು ಗುರುಭಕ್ತಿಯನ್ನು ಮಾಡಿದ ಮಹಾನುಭಾವ ಯಾರು? ಬಲಿಚಕ್ರವರ್ತಿ. ಅವನ ಗುರುಭಕ್ತಿ ನೋಡಿ ಗುರುಗಳಿಗೆ ಆನಂದ ಆಯಿತು. ಅವರು ಅಂದ್ಕೊಂಡ್ರು ಏನಾದರೂ ಮಾಡಿ ನಮ್ಮ ಶಿಷ್ಯನ್ನ ಟಾಪ್ 1 ಮಾಡಬೇಕು ಅಂತ ಅಂದ್ಕೊಂಡ್ರು. ಅವನ ಕೈಲೊಂದು ಹೋಮ ಮಾಡಿಸಿದ್ರು. ಆ ಹೋಮದ ಹೆಸರು ವಿಶ್ವಜಿತ್ ಅನ್ನುವ ಯಾಗ. ವಿಶ್ವಜಿತ್ ಯಾಗ ಮಾಡಿದ್ರು. ಪೂರ್ಣಾಹುತಿ ಆಯಿತು. ಪೂರ್ಣಾಹುತಿ ಆಗುವಾಗ ನಮ್ಮಲ್ಲೆಲ್ಲ ನಾವು ಹೋಮ ಮಾಡ್ತೇವೆ. ಹೋಮ ಆದಮೇಲೆ ಯಜಮಾನರಿಗೆ ಪ್ರಸಾದ ಕೊಡ್ತೇವೆ. ಏನು ಪ್ರಸಾದ? ಅವರೇ ತಂದಿರ್ತಾರಲ್ಲ ಕಾಯಿ ಹೋಳು, ಅವರೇ ತಂದಿರೋ ಹಣ್ಣು, ಅವರೇ ತಂದಿರೋ ಹೂ. ನಾವೇನು ತರಲ್ಲ. ನೀವು ತಂದಿದ್ದರೆ ಅದನ್ನೇ ನಿಮಗೆ ಕೊಡ್ತೀವಿ ಅಲ್ವಾ? ಅದೇ ತಾನೇ ಕೊಡೋದು. ಆದರೆ ಶುಕ್ರಾಚಾರ್ಯ ಹಾಕ್ಕೊಡ್ಲಿಲ್ಲ. ಶುಕ್ರಾಚಾರ್ಯರು ಪೂರ್ಣಾಹುತಿ ಹಾಕಿದ್ದೇ ತಡ. ಆ ಒಂದು ಯಜ್ಞ ಕುಂಡದಿಂದಲೇ ಬಂಗಾರದ ರಥ ಬಂತು. ಅದರೊಳಗೆ ಕುದುರೆ ಬೇರೆ ಇದ್ವು. ಎಲ್ಲ ವಿಚಿತ್ರ. ಬಂಗಾರದ ಕವಚ, ಬಂಗಾರದ ಗುರಾಣಿ, ಬತ್ತಳಿಕೆ ಎಲ್ಲ ಬಂದ್ಬಿಟ್ಟಿದೆ. ಧ್ವಜಶ್ಚ ಸಿಂಹೇನ ವಿರಾಜಮಾನೋ ಹುತಾಶನಾದ ಸಹವಿರ್ಬಿರಿದ್ದಾತ್. ಸಿಂಹಲಾಂಛನದಿಂದ ಕೂಡಿದ ಧ್ವಜ ಆ ರಥಕ್ಕೆ ಇತ್ತು. ಒಳ್ಳೆ ಬಿಲ್ಲು, ಒಳ್ಳೆ ಬಾಣ, ಎಲ್ಲವೂ ಕೂಡ ಬಂಗಾರದಮಯ. ಅಕ್ಷಯ ಬತ್ತಳಿಕೆ, ದಿವ್ಯವಾದ ಕವಚ ಎಲ್ಲವೂ ಕೂಡ ಯಜ್ಞದಿಂದಲೇ ಮೇಲೆ ಬಂದಿದೆ. ಆ ಎಲ್ಲವನ್ನು ಆಶೀರ್ವಾದ ಮಾಡಿಕೊಟ್ಟು ಶುಕ್ರಾಚಾರ್ಯರು ಬಲಿಗೆ ಕೊಟ್ಟಿದ್ದಾರೆ. ಆ ಬಲಿಯ ತಾತ ಪ್ರಹ್ಲಾದರಾಜರು. ನೋಡಿ ಅವ್ರ ಫ್ಯಾಮಿಲಿ ಎಂಥ ಆಶ್ಚರ್ಯ ಗೊತ್ತಾ? ಬ್ರಹ್ಮದೇವರ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ಹಿರಣ್ಯಕಶ್ಯಪ. ಅಪ್ಪ ಭಾರಿ ಉತ್ತಮ ಭಗವದ್ಭಕ್ತ, ಮಗ ಭಾರೀ ಭಗವದ್ವೇಷಿ ದೈತ್ಯ ಹಿರಣ್ಯಕಶ್ಯಪ. ಹಿರಣ್ಯಕಶ್ಯಪನ ಮಗ ಮಹಾಭಗವದ್ಭಕ್ತ ಪ್ರಹ್ಲಾದ. ಅವ್ರ ಮಗ ಮಹಾದೈತ್ಯ ವಿರೋಚನ. ಅವ್ರ ಮಗ ಮತ್ತೆ ಬಲಿಚಕ್ರವರ್ತಿ ಮಹಾಭಗವದ್ಭಕ್ತ. ಅವ್ರ ಮಗ ಮತ್ತೆ ಅಯೋಗ್ಯ ಬಾಣಾಸುರ. ಈ ಕಥೆಯಲ್ಲಿ ನಮಗೇನು ಮೆಸೇಜ್ ಗೊತ್ತಾ? ನಮ್ಮ ಮಕ್ಕಳು ನಮ್ಮ ಥರನೇ ಇರಬೇಕು ಅಂತ ಏನಿಲ್ಲ. ಅಪ್ಪ ಡಾಕ್ಟ್ರು, ಮಗ ಪೇಷಂಟು ಆಗಬಾರ್ದು ಅಂತ ಏನಿಲ್ಲ ಅಲ್ವಾ? ಅಪ್ಪ ದೊಡ್ಡ ವಿದ್ವಾಂಸ, ಮಗ ಇಂದಿರಾರಮಣ ಗೋವಿಂದ ಗೋವಿಂದ ಆಗ್ಬೋದು. ನಮ್ಮಪ್ಪ ವಿದ್ವಾಂಸ, ದೇರ್ ಫೋರ್ ನಾನು ವಿದ್ವಾಂಸ, ನಾನ್ ವಿದ್ವಾಂಸ NON ಆಗ್ಬೋದೇ ವಿನಃ ನಾನು ವಿದ್ವಾಂಸ ಆಗಲೇಬೇಕು ಅಂತ ರೂಲ್ಸ್ ಇಲ್ಲ. ಅದರಿಂದ ಬಲಿಚಕ್ರವರ್ತಿಗೆ ತಾತ, ಅವನಿಗೆ ಬಲಿಚಕ್ರವರ್ತಿಗೆ ಅಪ್ಪನ ಹೆಸರು ಹೇಳಿದ್ರೆ ಆಗ್ತಿರಲಿಲ್ಲ. ಯಾಕೆಂದರೆ ಅವರಪ್ಪ ಫೇಮಸ್ ಅಲ್ಲ, ಕುಖ್ಯಾತಿ. ಯಾರದು? ವಿರೋಚನ. ಅವನಿಗೆ ತಾತನ ಹೆಸರು ಹೇಳಿದ್ರೆ ಖುಷಿ. ತಾತ ಯಾರು? ಪ್ರಹ್ಲಾದ. ಆ ಪ್ರಹ್ಲಾದರಾಜರು ಈ ಬಲಿಚಕ್ರವರ್ತಿಗೆ ಕೊರಳಿಗೆ ಒಂದು ಮಾಲೆ ಹಾಕಿದ್ರಂತೆ. ಯುದ್ಧಕ್ಕೆ ಹೋಗ್ತಾ ಇದೆಯಾ ಅಂತ ಒಂದು ಮಾಲೆ, ವಿಜಯದ ಮಾಲೆ. ಅದ್ಯಾವುದದು ಅಂದರೆ ಆಮ್ಲಾನ ಪುಷ್ಪಾಂ, ಕಮಲದ ಮೊಗ್ಗಿನ ಮಾಲೆಯನ್ನು ಬಲಿಚಕ್ರವರ್ತಿಗೆ ಹಾಕಿದ್ರಂತೆ. ಏನು ವಿಶೇಷ ಗೊತ್ತಾ? ಆ ಮಾಲೆ ಬಾಡ್ತಾನೇ ಇರಲಿಲ್ಲ. ಹಾಗಾದ್ರೆ ಪ್ಲಾಸ್ಟಿಕ್ದೇ ಇರಬೇಕು ಆಚಾರ್ಯ, ಒಂದ್ಗಿಂದಿರ ಪ್ಲಾಸ್ಟಿಕ್ ಅಲ್ಲ ರೀ, ರಿಯಲ್ಲೇ. ಅದು ಯಾಕೆ ಗೊತ್ತಾ? ಪ್ರಹ್ಲಾದರಾಜರ ಕೈ ಸ್ಪರ್ಶ ಆಗಿದ್ದ ಮಾಲೆ ಅದು. ಅಲ್ಲ, ಅವ್ರ ಕೈ ಸ್ಪರ್ಶ, ಅವ್ರ ಕೈ ನರಸಿಂಹದೇವರ ಪಾದ ಸ್ಪರ್ಶ ಮಾಡಿದ ಕೈ. ನಾವು ಸ್ವಾಮಿಗಳು ಬಂದರೆ ಏನಂತೀವಿ? ಅಮೃತ ಹಸ್ತದಿಂದ ಉದ್ಘಾಟನೆ. ನಮ್ಮದು ಮೃತ ಹಸ್ತ. ಏನು ಮುಟ್ತಿರೋ ಅದು ಹಾಗೆ ಫಿನಿಶ್ ಅಷ್ಟೆ. ಎಲ್ಲಿ ಕೈ ಇಟ್ರಲ್ಲಿ ಭಸ್ಮ. ಸ್ವಾಮಿಗಳದು ಅಮೃತ. ಯಾಕಂದರೆ ಅವ್ರ ಕೈ ಕೃಷ್ಣನ ಪಾದ ಮುಟ್ಟಿರೋದಾದರೆ, ಪ್ರಹ್ಲಾದರಾಜರ ಕೈ ನರಸಿಂಹದೇವರನ್ನ ಮುಟ್ಟದ್ದು. ಅವ್ರ ಕೈಯಲ್ಲಿ ಹಿಡಿದ್ರೆ ಬಾಡೋದೇ ಇಲ್ಲ ಅಂತ ಹೂವಿನ ಹಾರ ಹಾಕಿದ್ರು. ಜಲಜಂಚ ಶುಕ್ರ, ಶುಕ್ರಾಚಾರ್ಯರು ಒಂದು ಶಂಖವನ್ನು ಕೊಟ್ಟಿದ್ದಾರೆ. ಏವಂ ಸ ವಿಪ್ರಾರ್ಜಿತ ಯೋಧನಾರ್ಥ ಸ್ಥೈಕಲ್ಪಿತಸ್ತಸ್ಯ ಯನೋತ ವಿಪ್ರಾನ್ ಪ್ರದಕ್ಷಿಣೀಕೃತ್ಯ ಕೃತ ಪ್ರಣಾಮ ಪ್ರಹ್ಲಾದ ಮಾಮಂದ್ರ ನಮಶ್ಚಕಾರ. ಬಲಿಚಕ್ರವರ್ತಿ ಬ್ರಾಹ್ಮಣರ ಅನುಗ್ರಹದಿಂದ
ಯುದ್ಧಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಸಂಪಾದನೆ ಮಾಡಿ ಬ್ರಾಹ್ಮಣರ ಆಶೀರ್ವಾದವನ್ನು ಮಾಡಿಸಿಕೊಂಡು ಆ ಎಲ್ಲ ಬ್ರಾಹ್ಮಣರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಪ್ರಹ್ಲಾದರಾಜರ ಬಳಿಗೆ ಹೋಗಿ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ, ದಿಗ್ವಿಜಯಕ್ಕೆ ಹೋಗಿ ಬರ್ತೇನೆ, ನೀವು ಆಶೀರ್ವಾದ ಮಾಡಬೇಕು ಅಂತಂದಾಗ ಅವನ ತಲೆಯ ಮೇಲೆ ಕೈ ಇಟ್ಟು ವಿಜಯೋಭವ ಅಂದಿದ್ದಾರೆ. ಈ ಕಥೆಯಲ್ಲಿ ನಮಗೇನಿದೆ ಗೊತ್ತಾ? ನಾವು ಅಷ್ಟೇ ಎಕ್ಸಾಮ್ಗೆ ಹೋಗುವಾಗ ಮನೆಯಲ್ಲಿ ತಂದೆ ತಾಯಿಗಳಿದ್ದರೆ ಅವ್ರಿಗೊಂದು ನಮಸ್ಕಾರ ಮಾಡಿ ಹೋಗ್ರಿ. ಈಗ ಇಲ್ಲ ರೀ, ನಿಮಗೆಲ್ಲ ನೆನಪಿರ್ಬೋದು, ನೀವೆಲ್ಲ ಚಿಕ್ಕ ಹುಡುಗರು ಇರುವಾಗ ಯಾವಾಗಲೂ ಏನೇ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಅಪ್ಪಂಗೊಂದು ಅಮ್ಮಂಗೊಂದು ಹಬ್ಬದ ನಮಸ್ಕಾರಗಳು, ಎಕ್ಸಾಮ್ಗೆ ಹೋದ್ರೆ ಒಂದು ನಮಸ್ಕಾರ ಎಲ್ಲ ಮಾಡ್ತಿದ್ರಿ. ಈಗೆಲ್ಲ ಹೋಗೇ ಬಿಟ್ಟಿದೆ. ಯಾರ್ಯಾರು ನಮಸ್ಕಾರ ಮೊದಲ ಅಪ್ಪ ಅಮ್ಮನ ಮನೇಲಿ ಇಟ್ಕೊಂಡ್ರಲ್ವ ನಮಸ್ಕಾರ ಮಾಡೋಕ್ಕೆ, ಎಲ್ಲರೂ ಮನೇಲೇ ಇಟ್ಕೊಂಡ್ಬಿಟ್ರೆ ಓಲ್ಡ್ ಏಜ್ ಹೋಮ್ ಎಲ್ಲ ಡೆವಲಪ್ ಆಗೋದು ಹೇಗೆ? ನಾವೇ ಓಲ್ಡ್ ಏಜ್ ಹೋಮ್ಗಳು ಕಟ್ಟಿರ್ತೀವಿ, ಅದರಿಂದ ಆ ಓಲ್ಡ್ ಏಜ್ ಹೋಮ್ಗೆ ಮಕ್ಕಳದೇನೂ ತಪ್ಪಿಲ್ಲ. ಯಾರ್ಯಾರು ಓಲ್ಡ್ ಏಜ್ಗೆ ಹೋಗ್ತೀರಿ ಮಕ್ಕಳದೇನು ತಪ್ಪಿಲ್ಲ. ನೀವು ಸಣ್ಣ ವಯಸ್ಸಿನಲ್ಲಿ ಅವುಗಳನ್ನು ಬೇಬಿ ಸಿಟ್ಟಿಂಗ್ ಸೆಂಟರ್ಗೆ ಸೇರಿಸಿದ್ದಕ್ಕೆ ಅವರೇನು ಮಾಡಿದ್ದಾರೆ, ದೊಡ್ಡವರಾದ್ಮೇಲೆ ನಿಮ್ಮನ್ನು ಓಲ್ಡ್ ಏಜ್ಗೆ ಹೋಮ್ಗೆ ಹಾಕಿದ್ದಾರೆ. ಆ ಬೇಬಿ ಸಿಟ್ಟಿಂಗ್ ಸೆಂಟರ್ ಇದೆಯಲ್ಲ, ಅದು ಇಂಗ್ಲೀಷಲ್ಲಿ ಓದಬೇಡಿ, ಕನ್ನಡದಲ್ಲಿ ಓದಿ ಸೇರಿಸ್ಬೇಕು ಅನ್ನೋ ಬುದ್ಧಿ ನಿಮಗೆ ಬರಲ್ಲ. ಬೇಬಿ ಸಿಟ್ಟಿಂಗ್ ಸೆಂಟರ್ ಅಂದರೆ ಶಿಶುಪಾಲನಾ ಯಾರ ಕೇಂದ್ರ? ಶಿಶುಪಾಲ ಯಾರು ಗೊತ್ತಾಯ್ತಾ? ಅವನ ಕೇಂದ್ರಕ್ಕೆ ಮಕ್ಕಳನ್ನು ಬಿಟ್ಬಿಟ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಬಾ ಅಂದರೆ ಯಾವ ಕಡೆಯಿಂದ ಬರುತ್ತ್ರಿ? ಬರುತ್ತಾ? ನಿಮಗೆ ಮಕ್ಕಳು ನೋಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಗಂಡನೂ ಸಾಫ್ಟ್ವೇರ್, ಹೆಂಡ್ತಿನೂ ಸಾಫ್ಟ್ವೇರ್, ಮನೆಗೆ ಬರೋಟದು ಇಬ್ಬರು ಹಾರ್ಡ್ವೇರ್. ಮಕ್ಕಳು ನೋಡ್ಕೊಳ್ಳೋರು ಯಾರು? ನೀವು ನೋಡಿ, ಪುಟ್ಟ ಮಗುವನ್ನು ಆಲಿಂಗನ ಮಾಡಿ ಮುದ್ದು ಕೊಡುವ ಸಂಭ್ರಮ ವೈಭವವನ್ನು ಮಿಸ್ ಮಾಡಿಕೊಂಡ್ರೆ ಜನ್ಮದಲ್ಲಿ ಮತ್ತೆ ಸಿಗಲ್ಲ. ನೀವು ರಿಟೈರ್ ಆದಾಗ ನಿಮ್ಮ ಮಗನಿಗೆ 28 ವರ್ಷ, ಅವನು ಅಮೇರಿಕಾ ಒಳಗಿರ್ತಾನೆ. ಬಾರೋ ನನ್ನ ಕೂಸಂತ ತೊಡೆ ಮೇಲೆ ಕೂಡಿಸ್ಕೊಳ್ಳಿಕ್ಕಾಗತ್ತಾ? ಮುದ್ದು ಮಾಡಲಿಕ್ಕಾಗತ್ತಾ? ಅದೇನಿದ್ರು 3 ತಿಂಗಳು 4 ತಿಂಗಳು 5 ತಿಂಗಳು 1 ವರ್ಷದ ತನಕ ಮಗುನ ಎತ್ತಾಡಿಸ್ಬೋದು, ಮುದ್ದು ಮಾಡ್ಬೋದು. ಅದನ್ನು ಮಿಸ್ ಮಾಡಿಕೊಂಡ್ರೆ ಈ ಜನ್ಮದಲ್ಲಿ ನಿಮಗಿಲ್ಲ. ಬಲಿಚಕ್ರವರ್ತಿ ಅಪ್ಪ ಅಮ್ಮನಿಗೆ, ತಂದೆ ತಾಯಿಗೆ, ತಾತನಿಗೆ ನಮಸ್ಕಾರ ಮಾಡ್ದ. ಇದನ್ನು ನಾವು ಮಕ್ಕಳಿಗೆ ಸಣ್ಣ ವಯಸ್ಸಿನ ಕಲಿಸ್ಬೇಕ್ರಿ. ನಾವೇ ಅವು ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ರೆ ಕರಿಬೇಕು, ನಮಸ್ಕಾರ ಮಾಡಿ ಹೋಗೋ, ಜೋರು ಮಾಡಬೇಕು. ಈಗ ಕೆಲವರು ಏನೂ ಮಾಡಲ್ಲ, ಆಚಾರೆ ಬುದ್ಧಿ ಬಂದಮೇಲೆ ಅವರೇ ಮಾಡ್ತಾರೆ ಅಂತಾರೆ. ಕೆಲವರು ಬುದ್ಧಿ ಬರುವಾಗ ಇಂಡಿಯಾ ಒಳಗಿರ್ತಾರೆ, ಗ್ಯಾರಂಟಿ ಏನು? ಇಂಡಿಯಾ ಒಳಗಿದ್ರು ಮಾಡಿಸ್ಕೊಳ್ಳೋಕ್ಕೆ ನೀವಿರ್ತೀರಿ ಅಂತ ಗ್ಯಾರಂಟಿ ಏನ್ರಿ? ಈಗಲೋ ಇನ್ನಾವಾಗಲೋ ಈ ತನುವು ಸ್ಥಿರವಲ್ಲ, ಈ ದೇಹ ಯಾರಿಗೇನು ಪರ್ಮನೆಂಟ್ ಇಲ್ಲ, ನಾಳೆಗಿರ್ತೀವಿ ಎನ್ನುವ ಗ್ಯಾರಂಟಿ ಇಲ್ಲ ರೀ. ಸಣ್ಣ ಪುಟ್ಟ ವಸ್ತುಗಳಿಗೆ ವಾರಂಟಿ ಇದೆ, ಗ್ಯಾರಂಟಿ ಇದೆ. ವ್ಯಾಲ್ಯೂಬಲ್ ಈ ಬಾಡಿಗೆ ಗ್ಯಾರಂಟಿನೇ ಇಲ್ಲ. ಈಗಲೋ ಇನ್ನಾವಾಗಲೋ. ಇವತ್ತು ನಮಸ್ಕಾರ ಮಾಡಿಸ್ಕೊಳ್ಳೋದಿರಲಿ, ಪುಟ್ಟ ಪುಟ್ಟ ಮಕ್ಕಳು ತಂದೆ ತಾಯಿಗೆ ಕಾಲು ತೋರಿಸ್ತಾ ಇದ್ದಾರೆ ಗೊತ್ತಾ? ಅವು ಸ್ಕೂಲ್ಗೆ ಹೋಗಬೇಕಾದ್ರೆ ಸಾಕು ಅಂತ ಅಪ್ಪನಿಗೆ ಕಾಲು. ಯಾವ ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡುವ ಬುದ್ಧಿಯನ್ನು ಕಲಿಬೇಕಿತ್ತೋ ಆ ಮಗುವನ್ನು ಎಲ್ಲಿಗೆ ಸೇರಿಸಿದ್ದೀವಿ ನಾವು ಅಂದರೆ ತಂದೆ ತಾಯಿಗಳಿಗೆ ಪಾದವನ್ನು ತೋರಿಸಿ ಅವ್ರ ಕೈಯಲ್ಲೇ ಶೂಸ್ ಹಾಕ್ಸ್ಕೊಳ್ಳುವಂತಹ ಶಾಲೆಗಳಿಗೆ ನಾವು ಸೇರಿಸಿ. ವಿಶ್ವೇಶ್ವರಯ್ಯನವರು ಓದಿದ್ದು, ಅಬ್ದುಲ್ ಕಲಾಂ ಓದಿದ್ದು ಇಂಥ ಕಾಲು ತೋರಿಸಿದ ಸ್ಕೂಲ್ಗಳಿಗಲ್ಲ. ನಮಗೇನೋ ಒಂದು ಆಸೆ, ನಮ್ಮ ಮಕ್ಕಳು ಡಾಕ್ಟ್ರ್ ಆಗಬೇಕು. ನಂಗೆ ಒಂದೇ ಆಸೆ, ನನ್ನ ಮಗ ಡಾಕ್ಟ್ರ್ ಆಯಿತು, ಜೊತೆಗೆ ನೀವು ಪೇಷಂಟ್ ಆಗ್ತೀರಿ, ಹೋಗು. ನಮ್ಮಪ್ಪನಿಗೆ ಆಸೆ ಇರಲಿಲ್ಲ, ನಮ್ಮ ತಾತನಿಗೆ ಆಸೆ ಇರಲಿಲ್ಲ. ಎಷ್ಟು ಚೆನ್ನಾಗಿ ಸಂಸಾರ ನಡೆದೋಯ್ತು. ಎಲ್ಲ ಎಷ್ಟು ಜನ ಮಕ್ಕಳು ಕ್ರಿಕೆಟ್ ಟೀಮ್ ಇದ್ದಾಗಿರೋದು ಎಲ್ಲರ ಮನೇಲಿ. 11, 12 ಅಪ್ಪ ಅಮ್ಮನೇ ಒಳ್ಳೆ ಅಂಪೇರ್ ಇದ್ದಾಗಿರೋರು. ಈಗ ಯಾರಿಲ್ಲ ರೀ. ನಾವಿಬ್ಬರು, ನಮ್ಮಿಬ್ಬರಿಗೂ ಒಬ್ಬರೇ, ಅವರೂ ಇಲ್ಲಿಲ್ಲ. ಇಂದಿರಾ ರಮಣ ಗೋವಿಂದ ಗೋವಿಂದ. ಪ್ರಹ್ಲಾದರಾಜರು ಆಶೀರ್ವಾದ ಮಾಡಿದ್ದಾರೆ. ದೊಡ್ಡವರ ಆಶೀರ್ವಾದವನ್ನು ಪಡೆದ ಮಹಾನುಭಾವನಾದ ಬಲಿಚಕ್ರವರ್ತಿ ಅತಾರುಕ್ಯರಥಂ ದಿವ್ಯಂ ರಘುದತ್ತಂ ಮಹಾರಥಃ. ಪುರೋಹಿತರು ಶುಕ್ರಾಚಾರ್ಯರು ಕೊಟ್ಟ ದಿವ್ಯವಾದ ರಥವನ್ನು ಏರಿದ.
ಹೇಮಂಗಲ ಸದ್ಬಾಹು ಸ್ಫುರನ್ ಮಕರ ಕುಂಡಲ ರರಾಜರತಮಾರೂಢೋ ದಿಷ್ಣಸ್ತೈವ ಹವ್ಯರಾಟ್. ಒಳ್ಳೆ ಪೂರ್ಣಾಹುತಿ ಕಾಲದಲ್ಲಿ ಯಜ್ಞದಲ್ಲಿ ಅಗ್ನಿ ದಗ 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 ಉರಿಯುವಂತೆ ತೇಜಸ್ವಿಯಾಗಿ ರಥವನ್ನು ಏರಿದಂತಹ ಮಹಾನುಭಾವನಾದ ಬಲಿಚಕ್ರವರ್ತಿ ಆ ಕಡೆ ಈ ಕಡೆ ನೋಡಲಿಲ್ಲ, ಸೀದಾ ಇಂದ್ರಲೋಕಕ್ಕೆ ಹೋಗಿದ್ದಾನೆ. ಎಲ್ಲ ಅಷ್ಟ ದಿಕ್ಪಾಲಕರನ್ನು ಮಣ್ಣು ಮುಕ್ಕಿಸಿದ. ಇಂದ್ರನ ಅರಮನೆ ಕಡೆ ಬರ್ತಾ ಇದ್ದಾನೆ. ಇಂದ್ರ ಪಕ್ಕದಲ್ಲಿ ನೋಡ್ದ, ಎಂಥ ವೇಗವಾಗಿ ಬರ್ತಾ ಇದ್ದಾನೆ, ಇದೇನು ಸಮಾಚಾರ? ಈಗ ತಾನೇ ನನ್ನ ಕಡೆಯಿಂದ ಒದೆ ತಿನ್ಕೊಂಡು ಹೋಗಿದ್ದ, ಮತ್ತೆ ಏರಿ ರಥವನ್ನು ಏರಿ ಬರ್ತಾ ಇದ್ದಾನಲ್ಲ, ಯಾವುದಕ್ಕೂ ನಂದೊಂದು ಸತಿ ಜಾತಕ ನಮ್ಮ ಗುರುಗಳಿಗೆ ತೋರಿಸ್ಬಿಡೋಣ ಅಂತ ಇಂದ್ರದೇವರು ಜಾತಕ ಹಿಡ್ಕೊಂಡು ಅವ್ರ ಗುರುಗಳ ಹತ್ರ ಹೋದರು. ಅವ್ರ ಗುರುಗಳು ಯಾರು? ಬೃಹಸ್ಪತ್ಯಾಚಾರ್ಯರು. ಬೃಹಸ್ಪತ್ಯಾಚಾರ್ಯರು ಇಂದ್ರದೇವರು ಬಂದದ್ದು ನೋಡೇ ಹೇಳಿದ್ರು, ಇಂದ್ರ ಒಳಗೆ ಬರಬೇಡ, ನಿನ್ನ ಪ್ರಾಬ್ಲಮ್ ಏನು ನನಗೆ ಗೊತ್ತಾಯಿತು, ನೀನೇನು ಜಾತಕ ತೋರಿಸ್ಬೇಡ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ. ಈಗ ನಿನ್ನ ಮನೆಗೆ ದಾಳಿ ಮಾಡ್ತಾ ಇರುವಂತಹವ ಅತ್ಯಂತ ತೇಜಸ್ವಿಯಾದಂತಹ ಬಲಿಚಕ್ರವರ್ತಿ. ಈ ಬಲಿಚಕ್ರವರ್ತಿಯನ್ನು ಈಗ ಎದುರು ಹಾಕ್ಕೊಳ್ಳೋಕ್ಕೆ ನಿನಗಲ್ಲ ಯಾರಿಗೂ ಸಾಧ್ಯ ಇಲ್ಲ. ಈಗ ನೀನು ಹಾಗೆಲ್ಲ ಏನು ಮಾಡಲಿಕ್ಕೆ ಹೋಗಬೇಡ. ನೀನೇನಾದ್ರು ಅವನ್ನ ಎದುರಿಸ್ಲಿಕ್ಕೆ ಹೋದರೆ ನಿಂಗೆ ಸೋಲು ಕಟ್ಟಿಟ್ಟ ಬುತ್ತಿ. ಹಾಗಾದ್ರೆ ಆಚಾರ್ಯ ಏನು ಮಾಡಲಿ, ಹೋಮ ಹವನ ಮಾಡಿಸ್ಲಾ ಅಂದ. ಹೋಮ ಗೀಮ ಬೇಡ, ನಿಮ್ಮ ಮನೇಲಿ ಬ್ಯಾಕ್ ಡೋರ್ ಇದೆಯಾ ಅಂದರು. ಇದೆ, ಮತ್ತು ಆ ಕಡೆಯಿಂದ ಹೊಟ್ಟೋಗ್ಬಿಡ ಅಷ್ಟೇ. ಹೆಂಡತಿ ಮಕ್ಕಳು ಸಮೇತವಾಗಿ ಜಾಗ ಖಾಲಿ ಮಾಡೋದು ಬಿಟ್ಟರೆ ಇನ್ನೇನು ದಾರಿ ಇಲ್ಲ. ಯಾಕಂದರೆ ತಸ್ಮಾನ್ ನಿಲಯ ಮುತ್ಸೃ, ನಿಲಯ ಅಂದರೆ ಮನೆ, ಉತ್ಸೃಜ್ಯ ಅಂದರೆ ಬಿಟ್ಟು, ತಸ್ಮಾನ್ ನಿಲಯ ಮುತ್ಸೃಜ್ಯ ಯೂಯಂ ಸರ್ವೇ ತ್ರಿವಿಷ್ಟಪಂ ಯಾತಕಾಲಂ ಪ್ರತೀಕ್ಷತ್ವಂ ಯಥೋ ಶತ್ರು ವಿಪರ್ಯಯ. ಹರಿ ನಿನ್ ಒಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು. ಕೆಲವರು ಜಗಳ ಮಾಡ್ತಾ ಮಾಡ್ತಾ ಹೇಳ್ತಾರೆ ನೋಡಿ, ನಮಗೆ ಟೈಮ್ ಚೆನ್ನಾಗಿಲ್ಲ ರೀ, ನಮ್ಮದು ಕಾಲ ಬರಲಿ ಆಗ ನೋಡ್ಕೊಳ್ತೀನಿ ಅಂತಾರಲ್ಲ. ಹಾಗೆ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ದೇವರು ಅನುಗ್ರಹ ನಮಗೊಳ್ಳೆ ಟೈಮ್ ಬರಲಿ ಅಂದರು ಒಂದೇ. ಟೈಮ್ ಅಂದರೆ ಕಾಲ. ಕಾಲಶ್ಚ ನಾರಾಯಣ. ಉಪನಿಷತ್ತಲ್ಲಿ ಕಾಲ ಅಂದರೆ ದೇವರಿಗೆ ಹೆಸರು. ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿ ತವ ದಾಸೋಹಂ ತವ ದಾಸೋಹಂ ಅಂತ ವರ್ಣನೆ ಮಾಡಿದ್ದಾರೆ. ಕಾಲ ನಮಗೆ ಒಳ್ಳೆಯದಾಗೋ ತನಕ ಕಾಲಕ್ಕಾಗಿ ಕಾಯಿರಿ, ಅರ್ಜೆಂಟ್ ಮಾಡಬೇಡಿ. ದೇವರ ಅನುಗ್ರಹ ಆಗುವ ತನಕ ಕಾಯಿರಿ. ದೇವರ ಅನುಗ್ರಹ ನಿಮಗಾದರೆ ಇವತ್ತು ಯಾವ ನಿಮ್ಮ ಶತ್ರುಗಳು ಎತ್ತರದಲ್ಲಿದ್ದಾರೆ ಅವರಾಗವರೇ ಕೆಳಗೆ ಬೀಳ್ತಾರೆ. ಅಲ್ಲಿ ತನಕ ನೀವು ಕಾಯಬೇಕು. ಅಲ್ಲಿವರೆಗೂ ಮನೆ ಬಿಟ್ಟು ಹೋಗಿಬಿಡಿ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏವಂ ಸುಮಂತ್ರಿತಾರ್ಥಾಸ್ತೆ ಗುರುಣಾರ್ಥಾನುದರ್ಶಿನ ಹಿತ್ವಾ ತ್ರಿವಿಷ್ಟಪಂ ಜಗ್ಮೋ ಗಿರ್ವಾಣ ಕಾಮರೂಪಿಣ. ಮನಸ್ಸಿಗೆ ಬಂದಂತೆ ವೇಷವನ್ನು ಧಾರಣೆ ಮಾಡಿಕೊಳ್ಳುವ ಯೋಗ್ಯತೆ ಉಳ್ಳ ದೇವಾನುದೇವತೆಗಳು ತಮ್ಮ ತಮ್ಮ ಮನೆಯನ್ನು ಬಿಟ್ರಂತೆ. ಇಂದ್ರದೇವರು ಅಮರಾವತಿಯನ್ನು ಬಿಟ್ಟರು, ಅಗ್ನಿ ತನ್ನ ಲೋಕವನ್ನು ಬಿಟ್ಟ, ಯಮ ತನ್ನ ಲೋಕವನ್ನು ಬಿಟ್ಟ. ಎಲ್ಲ ಲೋಕಗಳಲ್ಲಿ ಬಲಿಚಕ್ರವರ್ತಿಯೇ ಆಡಳಿತ. ಅವನು ಹೋಗಿದ್ದೇ ನೇರ ಇಂದ್ರದೇವರ ಸಿಂಹಾಸನದಲ್ಲಿ ಕೂತ್ಬಿಟ್ಟ. ಯಾರು? ಬಲಿಚಕ್ರವರ್ತಿ. ಇಂದ್ರನ ಸಿಂಹಾಸನವನ್ನು ಏರಿದ ಬಲಿಚಕ್ರವರ್ತಿಯನ್ನು ಕಂಡು ಅವರ ಗುರುಗಳಿಗೆ ಭಾರೀ ಸಂತೋಷ. ತಂ ವಿಶ್ವವಿಜಯನಂ ಜಜ್ಯಂ ಭೃಗುಭೂಷಿಚ್ಚ ವತ್ಸಲಾಗ ಶತೇನ ಹಯಮೇದೇನ ಮನುವ್ರತಮಯ ಜಯನ್. ಬಲಿಚಕ್ರವರ್ತಿ ಹೋಗಿ ಇಂದ್ರನ ಸೀಟಲ್ಲಿ ಕೂತಿದ್ದು ನೋಡಿ ಅವ್ರ ಗುರುಗಳು ಅಂದ್ಕೊಂಡ್ರು, ನಮ್ಮ ಶಿಷ್ಯನಿಗೆ ಈ ಸೀಟ್ ಪರ್ಮನೆಂಟ್ ಮಾಡಬೇಕಲ್ಲ. ಇಂದ್ರನ ಸೀಟ್ ಅಷ್ಟು ಸುಲಭಕ್ಕೆ ಸಿಗುವಂಥದ್ದಲ್ಲ. ಇಂದ್ರನ ಸೀಟಲ್ಲಿ ಕೂತ್ಕೊಳ್ಬೇಕಾದ್ರೆ 100 ಬಾರಿ ರಾಜಸೂಯಾಶ್ವಮೇಧ ಯಾಗ ಮಾಡಬೇಕು. ಅಶ್ವಮೇಧ ಯಾಗ ಮಾಡಬೇಕು. ಎಲೆಕ್ಷನಲ್ಲಿ ಗೆದ್ದ ತಕ್ಷಣ ಮುಖ್ಯಮಂತ್ರಿ ಆದರೆ ಸಾಲದು, ಆಮೇಲೆ ನಮಗಷ್ಟು ಪವರ್ ಇದೆ ಅಂತ ಪ್ರೂವ್ ಮಾಡಬೇಕಲ್ಲ. ಅಷ್ಟು ದಿನ ಅಂತ ಕೊಟ್ಟಿರ್ತಾರೆ ಅಲ್ವಾ. ಹಾಗೆ ಇವನು ಸೀಟಲ್ಲಿ ಕೂತ, ಹಾಗಾದರೆ ಇವನಿಗೆ ಇದನ್ನು ಪೂರ್ಣ ಇವನಿಗೆ ಕೊಡಿಸ್ಬೇಕು ಅಂಥೇಳಿ
ಅದರ ಯೋಗ್ಯತೆ ಎಲಿಜಿಬಿಲಿಟಿಗೋಸ್ಕರವಾಗಿ ಶುಕ್ರಾಚಾರ್ಯರು ಅಶ್ವಮೇಧ ಯಾಗವನ್ನು ಮಾಡಿಸ್ಲಿಕ್ಕೆ ಶುರು ಮಾಡಿದ್ರು. ಮಹಾಜ್ಞಾನಿಗಳು ಶುಕ್ರಾಚಾರ್ಯರು 1 ಆಯ್ತು, 2 ಆಯ್ತು, 20 ಆಯ್ತು, 30 ಆಯ್ತು, 40 ಆಯಿತು, 50, 60, 70, 90, 99ನೇದು ಮುಗಿದೋಯ್ತು. 100ನೇ ಅಶ್ವಮೇಧ ಯಾಗ, ಉದ್ಯಾಪನೆ ಭಾರೀ ದೊಡ್ಡ ಯಾಗ, ಅದ್ಭುತವಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಇದು ಒಂದು ಕಡೆಯ ಸ್ಥಿತಿ. ಇನ್ನೊಂದು ಕಡೆ ಸ್ಥಾನಭ್ರಷ್ಟರಾದ ದೇವತೆಗಳು ಕಣ್ಮರೆಯಾಗಿದ್ದಾರೆ. ಆ ಸಂದರ್ಭದಲ್ಲಿ ದೇವಮಾತೆಯಾದ ಅದಿತಿ ದುಃಖದಿಂದ ಪರಿತಾಪ ಪಡ್ತಾ ಇದ್ದಾಳೆ. ಏವಂ ಪುತ್ರೇಷು ನಷ್ಟೇಷು ದೇವಮಾತಾದಿತಿಸ್ತದಾ ಹೃತೆ ತ್ರಿವಿಷ್ಟಪೇ ದೈತ್ಯ ಪರ್ಯತಪ್ಯದನಾಥವತ್. ತನ್ನ ಮಕ್ಕಳಾದ ದೇವತೆಗಳು ಸ್ವರ್ಗದಿಂದ ಕಣ್ಮರೆಯಾದದ್ದನ್ನು ನೋಡಿ ತನ್ನ ಮಕ್ಕಳ ಅರಮನೆಯಾದ ಸ್ವರ್ಗವನ್ನು ಸವತಿಯ ಮಕ್ಕಳಾದ ದೈತ್ಯರು ಆಕ್ರಮಿಸಿರೋದನ್ನು ನೋಡಿ ದೇವಮಾತೆಯಾದ ಅದಿತಿ ಅತ್ಯಂತ ದುಃಖ ಪಡ್ತಾ ಇದ್ದಾಳೆ. ನೋಡಿ, ಮಕ್ಕಳಿಗೆ ಕೆಲಸ ಹೋದರೆ ಮಕ್ಕಳಿಗಿಂತೂ ತುಂಬ ದುಃಖ ಯಾರಿಗೆ? ಮಕ್ಕಳಿಗೆ ಜ್ವರ ಬಂದರೆ ದುಃಖ ಯಾರಿಗೆ? ಮಕ್ಕಳು ಸ್ಕೂಲಲ್ಲಿ ಫೇಲ್ ಆದರೆ ಅತಿ ದುಃಖ ಯಾರಿಗೆ? ತಂದೆ ಕಡಿಮೆ ರೀ, ನಂಗೆ ಗೊತ್ತಿತ್ತು ನಿಂಗೆ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾನ ಅಪ್ಪ. ಪಾಪ ಮನೇಲಿ ಕೂತಿರ್ತಾಳಲ್ಲ ತಾಯಿ, 24/7 ಅವ್ರಿಗೆ ದುಃಖ, ಚಿಂತೆ ಎಲ್ಲ ಅವ್ರದ್ದೇ ಪಾಪ. ಇವಳು ಅಂತ ಅಳ್ತಾ ಇದ್ದಾಳೆ. ಅಂಥ ಸಂದರ್ಭದಲ್ಲಿ ಏಕದಾ ಕಶ್ಯಪಸ್ತಸ್ಯಾಶ್ರಂ ಭಗವಾನಗಾತ್ ನಿರುತ್ಸವಂ ನಿರಾನಂದಂ ಸಮಾದೇವೀರದಶ್ಚಿರಾತ್. ಒಂದು ಸತಿ ಅದಿತಿಯ ಮನೆಗೆ ಕಶ್ಯಪರು ಬಂದ್ರಂತ. ಕಶ್ಯಪರು ಬೇರೆ ಯಾರಲ್ಲ ರೀ, ಅದಿತಿಗೆ ಗಂಡ. ಇಲ್ಲಿ ಕಥೆ ನೋಡಿ ಎಷ್ಟು ಚೆನ್ನಾಗಿದೆ. ಏಕದ ಅಂದರೆ ಒಂದು ಸತಿ ಬಂದ್ರಂತ. ಒಂದು ಸತಿ ಬಂದರು ಅಂದರೆ ದಿನ ಬರ್ತಿರ್ಲಿಲ್ಲ. ಗಂಡ ದಿನ ಮನೆಗೆ ಬರ್ತಿರ್ಲಿಲ್ಲ. ಯಾಕೆ ಹೇಳಿ? ಒಂದೇ ಹೆಂಡತಿ ಇದ್ದರೆ ಬರ್ತಿದ್ರು. ಅವ್ರಿಗೆ 17 ಹೆಂಡತಿ. ನಮ್ಗೆ ಒಂದೇ 17 ಥರ ಕಾಣ್ತಿರುತ್ತೆ. ಅವ್ರಿಗೆ 17 ಸಪ್ರೇಟ್ ಇತ್ತು ರೀ. ನಿಮ್ಗೆ ಆಶ್ಚರ್ಯ ಗೊತ್ತಾ? 17 ಹೆಂಡತಿ ಇದ್ದರು, ಒಂದಿನ ಜಗಳ ಇಲ್ಲಂತ. ನಾನು ಹೋದ್ಮೇಲೆ ನೀವು 3 ದಿವಸ ಯೋಚನೆ ಮಾಡಿ, 17 ಹೆಂಡತಿ ಇದ್ದರೂ ಯಾಕೆ ಜಗಳ ಆಗಲಿಲ್ಲ? ಆನ್ಸರ್ ಹೀಗೆ ಹೇಳಿಬಿಡ್ತೀನಿ ನಿಮಗೆ. ಯಾಕೆ ಜಗಳ ಆಡಲಿಲ್ಲ ಅಂದರೆ ಆ ಗಂಡ ಮನೇಲಿ ಇರ್ತಾನೇ ಇರಲಿಲ್ಲ, ಇದ್ರಷ್ಟೇ ಜಗಳ. ಅವರು ಯಾವಾಗಲೂ ಬೆಳಗಾದರೆ ಸಾಕು ತಪಸ್ಗೆ ಹೋಗ್ತೀನಿ ಅಂತ ಎಲ್ಲ ಹೋದರೆ ಬರೋದೇ 10 ವರ್ಷ ಬಿಟ್ಟು, 20 ವರ್ಷ ಬಿಟ್ಟು, 50 ವರ್ಷ ಬಿಟ್ಟು. 50 ವರ್ಷ ಮನೆ ಬಿಟ್ಟು ಹೋದ ಗಂಡ ಮನೆಗೆ ಬಂದಾಗ ಯಾರಿಗಾರು ಜಗಳ ಅನ್ಸುತ್ತಾ? ಜಗಳ ಯಾರಿಗನ್ಸುತ್ತೆ? ನಿಮ್ಮನ್ನು ನೋಡಿ ಸಾಕಾಗಿದೆ ಅಂದಾಗ ಜಗಳ ಶುರು. ಆ ಪರ್ಸನ್ ಮನೇಲೇ ಇಲ್ಲ ಅಂದರೆ ಜಗಳ ಆಡ್ಲಿಕ್ಕೆ ಪುರ್ಸೊತ್ತೇ ಇಲ್ಲ. ಆಶ್ಚರ್ಯ ಅಂದರೆ ಅದೊಂದು ಕಾರಣ ಅಲ್ಲ, ಮುಖ್ಯ ಕಾರಣ ಏನು ಗೊತ್ತಾ? ಅವರ ಮನಸ್ಸು ಯಾವಾಗಲೂ ಮಾಧವನಲ್ಲಿ ಇರ್ತಿತ್ತು. ನಮ್ಮ ಮನಸ್ಸು ಮಾಧವನ್ ಬಿಟ್ಟು ಮಡದಿ, ಮಕ್ಕಳು, ಮನಿ, ಮಾರುತಿ ಇದರೊಳಗೆ ಇರುತ್ತೆ. ಮಾಧವನಲ್ಲಿ ಮನಸ್ಸೇ ಇಲ್ಲ. ಮಧ್ವಗುರುಗಳು ಅಂತಾರೆ ತದಲಂ. ಅಲಂ ಅಂದರೆ ಸಾಕು, ತದಲಂ ಸಾಕು. 60 ವರ್ಷ ಮನೆ, ಮಡದಿ, ಮಕ್ಕಳ ಬಗ್ಗೆ ಯೋಚನೆ ಮಾಡಿದೆಯಲ್ಲ, ಸಾಕು. ಎಲ್ಲ ದೊಡ್ಡವರಾಗಿದ್ದಾರೆ, ಎಲ್ಲ ದುಡಿತಾ ಇದ್ದಾರೆ, ಎಲ್ಲರ ಲೈಫ್ ಸೆಟಲ್ ಆಗಿದೆ. ನೀನೇ ಶಟ್ಲ್ ಆಗಿದೆಯಾ ಅಂದರೆ ಟ್ರೈನಲ್ಲಿ ಶಟ್ಲ್ ಗಾಡಿ ಇರುತ್ತಲ್ಲ, ನೀನೇ ಶಟ್ಲ್ ಆಗಿದೆಯಾ? ನೀನು ಪರ್ಸನಲ್ಲಿ ಏನು ಮಾಡ್ಕೊಂಡಿದೀಯಾ ಅದು ಹೇಳು. ನಿನ್ನ ಮಕ್ಕಳಿಗೆ ಮಾಡಿದ್ದಾಯಿತು, ನಿಂದ ಸಾಧನೆ ಏನು? ಆರೂ ಸಂಗಡ ಬಾಹೋರಿಲ್ಲ, ನಾರಾಯಣ ನಿನ್ನ ನಾಮ ನೆರೆ ಬಾಹೋದಲ್ಲದೆ ಯಾರು ಬರಲ್ಲ. ಆಚಾರ್ಯ ಯಾರು ಅಂದರೆ ಯಾರು? ಮಂಚ ಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರವು. ಸಂಚಿತ ದ್ರವ್ಯ ಅಂದರೆ ಫಿಕ್ಸೆಡ್ ಡೆಪಾಸಿಟ್. ಸಂಚಿತ ದ್ರವ್ಯ ಮತ್ತೆ ಬಾರದು,
ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ. ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ್ಮ ರಕ್ಷಿಸೈ. ಗೋವಿಂದ ನಮೋ ಗೋವಿಂದ. ನಮ್ಗೆ ಯಾವಾಗಲೂ ಮನೆ ಮಡದಿ ಮಕ್ಕಳಲ್ಲಿ ಮನಸ್ಸಾದರೆ ಕಶ್ಯಪರಿಗೆ ಯಾವತ್ತೂ ಆ ರೀತಿ ಇಲ್ಲ. ಭಗವಂತನಲ್ಲಿಯೇ ಸದಾ ಮನಸ್ಸಿತ್ತು. ಹೀಗಾಗಿ ಜೀವನದಲ್ಲಿ ಜಗಳ ಅನ್ನೋ ಶಬ್ದವೇ ಇಲ್ಲ. ಯಾವಾಗಂದ್ರೆ ಅವಾಗ ಬರೋರು, ಒಂದೊಂದು ಸತಿ ಒಬ್ಬೊಬ್ಬರು ಮನೆಗೆ ಬರೋರು. ಹಾಗೆ ಬರುವಾಗ ಒಂದು ಸತಿ ಅದಿತಿ ಮನೆಗೆ ಕಶ್ಯಪರು ಬಂದರು. ನಿರಾನಂದಂ, ಮನೆಯೊಳಗೆ ಆನಂದ ಇಲ್ಲ, ಏನೂ ಉತ್ಸಾಹ ಇಲ್ಲ. ಹಾಗೆ ರೀ, ಮನೇಲಿ ಮಕ್ಕಳಿಗೆ ಜ್ವರ ಬಂದರೆ, ಮಕ್ಕಳಿಗೇನೋ ಕಾಯಿಲೆ ಬಂದರೆ, ಯಾರಾದರೂ ಮನೇಲಿ ಮುಖ್ಯವಾದ ಪರ್ಸನ್ ಹಾಸ್ಪಿಟ್ಲೈಸ್ ಆದರೆ ಮನೆಯೊಳಗೆ ಏನು ಖುಷಿ ಇರುತ್ತೆ ರೀ. ದಿನ ಆಸ್ಪತ್ರೆಗೆ ಹೋಗಿ ಬರೋದೇ ಸಾಕಾಗಿರುತ್ತೆ. ಯಾವ ಹಬ್ಬ ಬೇಡ, ಯಾವ ಟಿ ವಿ ಸೀರಿಯಲ್ ಬೇಡ, ಏನೂ ಬೇಡ, ಎಲ್ಲ ಚೆನ್ನಾಗಿದ್ರಿ, ಎಲ್ಲ ಬೇಕ್ರಿ. ಮನೇಲಿ ಗಂಡನೋ ಮಗುವೋ ಯಾರಿಗಾದರೂ ಆರೋಗ್ಯ ತಪ್ಪಿಟ್ರೆ, ತಿಂಗಳಾನುಗಟ್ಟಲೆ ಯಾರಾದರೂ ಹಾಸ್ಪಿಟ್ಲೈಸ್ ಆದರೆ ಆ ಮನೆಯೊಳಗೆ ಏನು ಆನಂದ ಇರುತ್ತೆ ರೀ. ಮಕ್ಕಳಿಗೆ ತೊಂದರೆ ಬಂದ ತಾಯಿಯ ಮುಖದಲ್ಲಿ ಏನು ಕಳೆ ಇರತ್ರಿ. ಇವಳ ಮನೇಲಿ ಏನು ಕಳೆ ಇಲ್ಲ. ಸಪತ್ನೀಂ ದೀನವದನಾಂ ಕೃತಾಸನ ಪರಿಗ್ರಹ. ಹೆಂಡತಿ ಗಂಡ ಬಂದ ಅಂತ ಹೇಳಿ ಒಳ್ಳೆ ಆಸನವನ್ನು ಕೊಟ್ಟರು. ಕೊಡುವಾಗ ಗಂಡ ಹೆಂಡತಿಯ ಮುಖ ನೋಡಿದ. ದೀನವದನ, ಬಾಡಿದ ಮುಖ, ಏನೋ ಸಪ್ಪೆ ಸಪ್ಪೆ ಮುಖ. ಕೇಳ್ತಾ ಇದ್ದಾರೆ, ಯಾಕೆ ಏನೋ ಒಂಥರ ಇದೆಯಲ್ಲ, ಏನು ಪ್ರಾಬ್ಲಮ್ ನಿಂದು? ಯಾಕಂದರೆ ಯಾರಾದರೂ ನಿನಗೆ ಬೇಕಾದವರು ಯಾರಾದರೂ ಹೋಗ್ಬಿಟ್ರ? ಯಾಕೆಂದರೆ ಮೃತ್ಯು, ಸಾವು ಇವರು ಬೇಕಾದವರು ಇವರು ಬೇಡವಾದವರು ಅಂತಿಲ್ಲ, ಯಾರನ್ನು ಬೇಕಾದ್ರೂ ಹಿಡ್ಕೊಂಡು ಹೋಗ್ಬಿಡುತ್ತೆ. ಹಾಗೆ ನಿನಗೆ ಬಹಳ ಬೇಕಾದವರು ಯಾರಾದರೂ ಮೃತ್ಯುವಿಗೆ ವಶ ಆದ್ರ, ಅಪಿವಾ ಕುಶಲಂ ಕಿಂಚೇತ್ ಗೃಹಮೇದಿನಿ. ನೀನು 24 ಗಂಟೆ ಮನೇಲಿರೋಳು, ಮನೆಯಲ್ಲಿ ಏನಾದರೂ ತೊಂದರೆ ಆಯ್ತಾ? ಮನೆಗೆ ಬಂದ ಅತಿಥಿಗಳು ಯಾರಾದರೂ ಪೂಜೆ ಮಾಡಿಸ್ಕೊಳ್ಳದೆ ಹಾಗೆ ಹೋಗ್ಬಿಟ್ರ? ನೋಡಿ, ಇಲ್ಲಿ ನಮಗೆಲ್ಲ ಒಂದು ಸಂದೇಶ ಹೇಳ್ತಾರೆ. ಗೃಹೇಶು ಯೇಷು ಅತಿಥಯ ನಾರ್ಚಿತಾ ಸಲಿಲೈರಪಿ ಯದಿ ನಿರ್ಯಾಂತಿ ತೇನು ನಮ್ಮ ಪ್ರೇತರಾಜ ಗೃಹೋಪಮ. ಮನೆಗೆ ಬಂದ ಅತಿಥಿಗಳ ಸತ್ಕಾರವನ್ನು ಚೆನ್ನಾಗಿ ಮಾಡಬೇಕಂತೆ. ಯಾರ ಮನೆಗೆ ಬಂದ ಅತಿಥಿ ಕೇವಲ ನೀರಿನಿಂದಲೂ ಸತ್ಕೃತನಾಗಲಿಲ್ಲ, ಅದು ಮನೆ ಅಲ್ಲ, ಸ್ಮಶಾನಕ್ಕೆ ಸಮಾನ. ಅದು ಹೋಮ್ ಅಲ್ಲ, ನರ್ಸಿಂಗ್ ಹೋಮ್. ನರ್ಸಿಂಗ್ ಹೋಮಲ್ಲಿ ಬಂದವ್ರಿಗೆ ಯಾರಿಗೂ ಸತ್ಕಾರ ಮಾಡಲ್ಲ ಅಲ್ವಾ? ಏನು ತೊಗೊಳ್ತೀರಿ, ಕಾಫಿ ತೊಗೊಳ್ತೀರಾ ಅಂತ ಯಾರು ಕೇಳ್ತಾರ? ಏನು ತೊಗೊಳ್ತೀರಿ ಅಂತಲೇ ಕೇಳಲ್ಲ ರೀ. ಅವ್ರು ಕೊಟ್ಟದ್ದು ತೊಗೋಬೇಕು. ಆಸ್ಪತ್ರೆಗೆ ಹೋಗಿ ಡಾಕ್ಟ್ರ್ ನಮ್ಮನ್ನು ನೋಡಿ ಏನು ತೊಗೋತೀರಿ ಅಂತ ಕೇಳ್ತಾರ? ಕೇಳಲ್ಲ. ಅವ್ರು ಏನು ಕೊಡ್ತಾರೋ ತೊಗೊಂಡು ಅಲ್ಲಿ ಸನ್ಮಾನ ಸತ್ಕಾರ ಎಲ್ಲ ಎಲ್ಲಿರಲ್ಲ. ನರ್ಸಿಂಗ್ ಹೋಮಲ್ಲಿರಲ್ಲ. ಹೋಮಲ್ಲಿ ಏನಿರಬೇಕು? ಸತ್ಕಾರ ಇರಬೇಕು. ಏನಿರಬೇಕು? ಮನೆಗೆ ಯಾರಾದರೂ ಬಂದರೆ ಥಟ್ ಅಂತ ಹೇಳ್ಬೇಕಂತ್ರಿ, ಅವ್ರ ಕಡೆ ನೋಡ್ಬೇಕಂತೆ. ದೃಷ್ಟಿಂ ದದ್ಯಾತ್ ಮನೋದದ್ಯಾತ್ ಸೂಂದೃತಂ, ಒಳ್ಳೊಳ್ಳೆ ಮಾತಾಡಬೇಕಂತೆ. ಎಷ್ಟು ದಿನ ಆಯಿತು ನೀವು ನಮ್ಮ ಮನೆ ಕಡೆನೇ ಬರಲಿಲ್ಲ, ನೀವು ಬಂದದ್ದು ನಂಗೆ ಭಾಳ ಸಂತೋಷ ಆಯಿತು, ಬನ್ನಿ ಬನ್ನಿ ಅಂತ ಅರಳಿದ ಮುಖದಲ್ಲಿ ಕರಿಬೇಕು. ನಿಂತ್ಕೊಂಡೇ ಇದ್ದೀರಲ್ಲ, ಕೂತ್ಕೊಳ್ಳಿ ಅಂತ ಅನ್ಬೇಕು. ಏನು ತಗೊಳ್ತೀರಿ ಅಂತ ಕೇಳಬೇಕು. ಕೆಲವ್ರು ಇವೆಲ್ಲ ಏನಿಲ್ಲೇ ಇಲ್ಲ ರೀ. ಇವೆಲ್ಲ ಮನೆ ಬಾಗಿಲು ತೆಗೆದಿದ್ರೆ ಮಾಡುವಂಥದ್ದು. ಬೆಳಗಾಗಿ ಹೋಗುವಾಗಲೇ ಗೃಹಿಣಿ ಗೃಹ ಮುಚ್ಚತೆ ಅಂದರೆ ಮುಚ್ಚುತ್ತೆ, ಲಾಕ್ ಮಾಡ್ಕೊಂಡು ಅವಳು ಹೋಗ್ತಾಳೆ. ಮನೇಲಿ ಇರೋರ ಕೈಯಲ್ಲೆಲ್ಲ ಒಂದೊಂದು ಕೀನ್ರಿ, ಕೀ, ಗಂಡನ ಕೈಲಿ ಒಂದು ಕೀ, ಹೆಂಡ್ತಿ ಇದನ್ನ ನೋಡಿ ಕಳ್ಳ ಅವನು ಒಂದು ಕೀ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ. ಅವನು ಯಾವ ಬೇಕೋ ಬಂದಿ ಅನ್ನೋ. ನಿಮಗೆಲ್ಲ ಜ್ಞಾಪಕ ಇದೆಯಾ? ನೀವೆಲ್ಲ ಪುಟ್ಟ ಮಕ್ಕಳಿರುವಾಗ ನಿಮ್ಮ ಮನೇಲಿ ಈ ಥರ 3-4 ಕೀಗಳು ಇರ್ತಿತ್ತ? ಇರಲಿಲ್ಲ ಅಲ್ಲಿ. ಈಗ ಹುಡುಗರುಗಳಿಗೆ ಅವ್ರ ಕೈಗೆ ಒಂದೊಂದು ಕೀ, ಮಕ್ಳಿಗೊಂದು, ಕೆಲಸದಾಳ್ಗೊಂದು ಕೀ. ಇಂದಿರಾ ರಮಣ ಗೋವಿಂದ. ಮನೆಗೆ ಯಾವಾಗಲೂ ಒಬ್ರು ಇರಬೇಕು. ನೋಡಿ, ಗೃಹಸ್ಥಾಶ್ರಮ 4 ಆಶ್ರಮ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಈ 4 ಜನರಲ್ಲಿ ಮನೆ ಇರೋದು ಒಬ್ಬರಿಗೆ, ಅದು ಗೃಹಸ್ಥನಿಗೆ. ಬ್ರಹ್ಮಚಾರಿಗೆ ಮನೆ ಇಲ್ಲ,
ವಾನಪ್ರಸ್ಥನಿಗೆ ಮನೆ ಇಲ್ಲ, ಸನ್ಯಾಸಿಗೆ ಮನೆ ಇಲ್ಲ. ಈ 3 ಜನ ಊಟಕ್ಕೆ ಎಲ್ಲಿಗೆ ಬರಬೇಕು? ಬ್ರಹ್ಮಚಾರಿ ಭಿಕ್ಷಕ್ಕೆ ಗೃಹಸ್ಥನ ಮನೆಗೆ ಬರಬೇಕು. ಸನ್ಯಾಸಿ ಭಿಕ್ಷಕ್ಕೆ ಯಾರ ಮನೆಗೆ ಬರಬೇಕು? ಈ ಗೃಹಸ್ಥ 3 ಆಶ್ರಮದವರಿಗೆ ಊಟ ಹಾಕಬೇಕಾದವ ಇವನೇ ಬಾಗಿಲಾಕೊಂಡು ಹೋಗ್ಬಿಟ್ರೆ ಆ 3 ಜನ ಎಲ್ಲೋಬೇಕು? ಹೊಣೆಗಾರಿಕೆ. ಮದುವೆ ಆಗೋದು, ಗೃಹಸ್ಥಾಶ್ರಮ ಸ್ವೀಕಾರ ಮಾಡೋದು ಅಷ್ಟು ಸುಲಭ ಅಲ್ಲ ರೀ. 4 ಜನ ಅತಿಥಿಗಳಿಗೆ ಅನ್ನ ಹಾಕದೇ ಇದ್ಮೇಲೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ಏನು ಯೂಸ್? ಯಾರು ಮನೆಗೆ ಬಂದ ಅತಿಥಿಗೆ ಒಂದು ನೀರು ಕೂಡ ಕೊಟ್ಟಿಲ್ಲ. ಅದು ಮನೆ ಅಲ್ಲ, ಪ್ರೇತ ರಾಜ. ಪ್ರೇತ ಅಂದರೆ ಯಾವುದು? ಪಿಶಾಚಿ, ಪ್ರೇತಭೂತ, ಪ್ರೇತ. ಅದರ ರಾಜ ಅಂದರೆ ಸ್ಮಶಾನ, ಅದಕ್ಕೆ ಸಮಾನ. ಯಾಕೆಂದರೆ ಈ ಸ್ಮಶಾನಕ್ಕೆ ಹೋದಾಗ ಟ್ರೀಟ್ಮೆಂಟ್ ಇಲ್ಲ. ಇದೆಯಾ? ಯಾರು ಸ್ಮಶಾನಕ್ಕೆ ಬಂದವ್ರಿಗೆ ಫ್ಲಾಸ್ಕಲ್ಲಿ ಕಾಫಿ ಇದೆ, ಹೊತ್ತತ್ತು ಸುಸ್ತಾಗಿದ್ದೀರಿ, ಒಂಚೂರು ಕುಡೀರಿ ಅಂತ ಯಾರು ಅಂತಾರ? ಸ್ಮಶಾನದಲ್ಲಿ ನೀವು ಎಷ್ಟೋ ದಿನದ ಮೇಲೆ ಬಂದಿದ್ದೀರಿ, ಸ್ಮಶಾನಕ್ಕೆ ಬಂದಿರಲಿಲ್ಲ, ಒಂದು ಪ್ಲೇಟಲ್ಲಿ ತಿಂಡಿ ಹಾಕ್ಕೊಂಡು ತಿನ್ನಿ ಅಂತ ಯಾರು ಅಂತಾರ? ಟ್ರೀಟ್ಮೆಂಟೇ ಇಲ್ಲದ, ಸತ್ಕಾರವೇ ಇಲ್ಲದ ಜಾಗ ಯಾವುದು? ಸ್ಮಶಾನ. ನಿಮ್ಮ ಮನೇನೂ ಅದಕ್ಕೆ ಈಕ್ವಲ್ ಆಗಿಬಿಡತ್ತೆ. ಇದನ್ನೇ ಪ್ರಹ್ಲಾದರಾಜರಂತಾರೆ, ಇದು ಮನೆ ಅಲ್ಲ, ಆತ್ಮಪಾತಂ ಗೃಹಮಂದ ಕೂಪಂ. ಇದು ಮನೆ ಅಲ್ಲ, ಸುಡುಗಾಡಿದ್ದಾಗಿದೆ. ಎಲ್ಲಿ ಅಭ್ಯಾಗತರ ಪೂಜೆ ಇಲ್ಲ, ಭಗವಂತನ ಆರಾಧನೆ ಇಲ್ಲ, ಪಾಠ ಪ್ರವಚನ ಇಲ್ಲ. ಇದು ಭವನ ಅಲ್ಲ. ಭವನ ಅಂದರೆ ಮನೆ. ಭಾ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಕೆಲಸ ಆಗಬೇಕು, ಇಲ್ಲ ಅಂದರೆ ಬರೀ ವನ, ಕಾಡು. ಇವರು ಹೇಳ್ತಾರೆ, ಗೃಹೇಶು ಯೇಷು ಅತಿಥಯ. ಹಿಂದಿನ ಕಾಲದಲ್ಲಿ ದೇವರ ಪೂಜೆ ಮಾಡಿ ಅಡುಗೆ ಮಾಡಿ ಮನೆ ಯಜಮಾನ ಮೇಲ್ ನಿಂತು ನೋಡ್ತಿದ್ದಂತೆ. ಇವತ್ತ್ಯಾರಾದರೂ ನಮ್ಮೂರಿಗೆ ಬ್ರಾಹ್ಮಣರು ಬರ್ತಾರಾ? ನಮ್ಮ ಮನೆಗೆ ಯಾರು ಅತಿಥಿಗಳು ಬರ್ತಾರಾ? ನಮ್ಮ ಊಟ ಸ್ವೀಕಾರ ಮಾಡ್ತಾರಾ? ನಂಗಷ್ಟು ಪುಣ್ಯ ಇದೆಯಾ? ಕಾಯ್ತಿದ್ರು. ಈಗ ಎಲ್ಲಿ ಬಂದುಬಿಡ್ತಾರೋ ಅಂತ ಬಾಗಿಲು ಹಾಕ್ಕೊಂಡು ಹೋಗ್ಬಿಟ್ಟು, ನೀವು ಬರಬೇಡಿ, ನೀವು ಬರೋದಿದ್ರೆ ಫೋನ್ ಮಾಡಿ ಬನ್ನಿ. ಇದೊಂದು ಸಭ್ಯತೆ ಆಗಿಬಿಟ್ಟಿದೆ ರೀ. ಹೇಳ್ದೆ ಕೇಳದೆ ತಂದೆ ತಾಯಿಗಳು ಬರೋ ಆಗಿಲ್ಲ. ತಂದೆ ತಾಯಿಗಳು ಮಗನ ಮನೆಗೆ ಬರಬೇಕಾದ್ರೆ ಫೋನ್ ಮಾಡಬೇಕು. ಏನಪ್ಪ ನೀನು ಯಾವಾಗ ಅಂದ್ರೆ ಅವಾಗ ಬಂದು ಫೋನ್ ಮಾಡಿ ಬರೋಕ್ಕೇನು ಅಂತಾನೆ ಮಗ. ಇದು ನಮ್ಮ ಹಣೆ ಬರ, ಇದು ನಮ್ಮ ಸಂಪ್ರದಾಯವ, ಇದು ನಮ್ಮ ಸನಾತನ ಧರ್ಮವ? ಯಾವ ಅಧಪ್ಪತನಕ್ಕೆ ನಾವು ಹೋಗಿದ್ದೀವಿ ಅನ್ನೋದನ್ನು ಈ ಪುರಾಣ ಪಾಠ ಪ್ರವಚನದಲ್ಲಿ ಕೇಳಿ ತಿಳಿದಾಗ ಮಾತ್ರ. ವಯಸ್ಸಾದ 60-70 ಬಂದರೆ ಏನು ಪ್ರಯೋಜನ ಇಲ್ಲ. ಪುಟ್ಟ ಮಕ್ಕಳನ್ನ ಹಿಡ್ಕೊಂಡು ಬರಬೇಕು, ಅವರು ಕೂಡಿಸ್ಬೇಕು. ಅದೇ ನಿಮ್ಮ ಫ್ಯಾಮಿಲಿ ಫುಲ್ ಫಿಲಮ್ಗೆ ಹೋಗುವಾಗ ಮಗುನೂ ಹಿಡ್ಕೊಂಡು ಹೋಗಿರ್ತೀರಿ, ಪುರಾಣಕ್ಕೆ ಬರುವಾಗ ಯಾಕೆ ಕರ್ಕೊಂಬರಲ್ಲ? ಪುರಾಣಕ್ಕೆ ಬರುವಾಗ ಮಕ್ಕಳಿಗೆ ಏನು ಅರ್ಥ ಆಗಲ್ಲ ಆಚಾರ. ಕಾರ್ಟೂನ್ ನೋಡುವಾಗ ಅರ್ಥ ಆಗೋರಿಗೆ ಇದು ಅರ್ಥ ಆಗತ್ತೆ ರೀ. ಅರ್ಥ ಆಗೋದು ಬಿಡೋದು ಆಮೇಲೆ. ಇದು ಸೌಂಡ್ ಥೆರಪಿ ಅಂತ. ಈ ಶಬ್ದಗಳು ಕಿವಿಗೆ ಬೀಳ್ತಿದ್ರೆ ಒಂದಲ್ಲ ಒಂದಿನ ಎನ್ಕ್ಯಾಚ್ ಆಗುತ್ತೆ, ಆ ಮಕ್ಕಳಿಗೆ ಸದ್ಬುದ್ಧಿ ಬರುತ್ತೆ. ಇದು ಕೇವಲ ನನ್ನ ಶಬ್ದ ಅಲ್ಲ, ವೇದವ್ಯಾಸ ದೇವರ ಶಬ್ದಗಳು ಇದರೊಳಗಿದೆ. ಆದ ಕಾರಣ ಪುಟ್ಟ ಮಕ್ಕಳ ಕಿವಿಗೆ ಹಸಿ ಮಡಿಕೆ ಇದ್ದಾಗದು. ನೀವು ಎಂಥದ್ದನ್ನು ಕಾರ್ವಿಂಗ್ ಮಾಡ್ತೀರಿ ಬದುಕಿನ ಉದ್ದಕ್ಕೂ, ಆ ಚಿತ್ರ ಆ ತಲೆಯಲ್ಲಿ, ಆ ಮನಸ್ಸಿನಲ್ಲಿ, ಮಕ್ಕಳ ಮನಸ್ಸಿನಲ್ಲಿ ಮೂಡತ್ತೆ. ವಯಸ್ಸಾದ ಮೇಲೆ ನೀವು ಕೊಟ್ಟರೆ ಅದು ಮೂಡೋಲ್ಲ. ಆದ ಕಾರಣ ಸಣ್ಣ ವಯಸ್ಸಿನಲ್ಲಿ ಇಂಥ ಧರ್ಮದ ಬಗ್ಗೆ ನಾವು ತಿಳಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಗೃಹೇಶು ಯೇಷು ಅತಿಥಯ ಅನಾರ್ಚಿತ ಸಲೀಲೈರಪಿ ಯದಿ ನಿರ್ಯಾಂತಿತೇನು ನಮ್ಮ ಪ್ರೇತರಾಜ ಗೃಹೋಪಮ. ಯಾವ ಮನೆಗಳಲ್ಲಿ ಬಂದ ಅತಿಥಿಗಳು ಒಂದು ಸ್ವಲ್ಪ ನೀರಿನಿಂದಲೂ ಆಧರಿಸಲ್ಪಡೋಲ್ಲ, ಆ ಮನೆ ನಿಶ್ಚಯವಾಗಿ ಸ್ಮಶಾನಕ್ಕೆ ಸಮಾನ. ಮನೆಗೆ ಬಂದವ್ರಿಗೆ ಇಲ್ಲೆಲ್ಲ ಏನು ತೃಷ್ಯ ತೊಗೊಳ್ತೀರಿ ಕೇಳಬೇಕಂತ, ಏನು ತೊಗೊಳ್ತೀರಿ ಕೇಳಬೇಕಂತ. ಕೆಲವು ಕೇಳೋಲ್ಲ, ಕೆಲವು ಅಯ್ಯೋ ನಿಮ್ಮದು ಸುಡುಗಾಡು ಮಡಿ, ನಮ್ಮ ಮನೇಲಿ ಏನು ಅವ್ನು ಬೈದೇ ಬಿಡ್ತಾರೆ. ಬಂದವ್ರನ್ನೇ ಮಡಿ ಮಾಡಿದ್ದೇ ಅಪರಾಧ ಅನ್ನೋಕೆ ಬೈತಾರೆ. ಹಾಗೆಲ್ಲ ಅನ್ಬಾರ್ದು. ನಿಮಗಾಗ್ತಿದ್ರೆ ಹೇಳಿ, ನೀವೇನು ತೊಗೊಳ್ತೀರಿ? ಹಾಲು ತರಿಸ್ಕೊಡ್ಲಾ, ಅಗ್ಗಿಷ್ಟಿಗೆ ಕೊಡ್ಲಾ, ಬಿಸಿ ಮಾಡ್ಕೊಳ್ತೀರಾ? ಏನಾದ್ರು ಕೇಳಬೇಕು. ಕೇಳೋಕ್ಕೇನು ಖರ್ಚು ಮಾಡಿ ಕೇಳೋದೇ ಇಲ್ಲ. ಹೀಗೆಲ್ಲ ಕೇಳ್ತಾ ಕಡೆಗಂತ ಇದ್ದಾರೆ, ಅಪಿ ಸರ್ವೇ ಕುಶಲಿನ್ಯಃ ತವ ಪುತ್ರ ಮನಸ್ವಿನಿ. ನಿನ್ನ ಮಕ್ಕಳೆಲ್ಲ ಆರೋಗ್ಯವಾಗಿದ್ದಾರಲ್ವಾ ಅಂದರು. ಒಂದೊದ್ದೇ ತಡ ಮತ್ತು ಅಳ್ಳಿಕ್ಕೆ ಶುರು ಮಾಡಿದ್ಲು ಅದಿತಿ. ಹೋ ಅಂತ ಅಳ್ತಾ ಇದ್ದಾಳೆ. ಕಶ್ಯಪರು ಕೇಳಿದ್ರು, ಏನಾಯಿತು ಹೇಳು. ಎಲ್ಲ ಕೆಲಸ ಮನೇಲಿ ನಡೆಯೋದೆಲ್ಲ ನಡೀತಾ ಇದೆ, ಆಗೋದೆಲ್ಲ ಆಗ್ತಾ ಇದೆ. ಆದರೆ ಏನು ಮಾಡಲಿ, ನನ್ನ ಮಕ್ಕಳು ಮಾತ್ರ ಪರೈಹಿ ವಿವಸಿತ ಸಾಹಂ ಮಗ್ನ ವ್ಯಸನ ಸಾಗರೆ. ನಾನು ಕಣ್ಣೀರಲ್ಲಿ ಮುಳುಗಿ ಹೋಗಿದ್ದೇನೆ. ಕಾರಣ
ನನ್ನ ಮಕ್ಕಳೆಲ್ಲ ಎಲ್ಲಿ ವಾಸ ಮಾಡ್ತಾ ಇದ್ದಾರೋ ಅಡ್ರೆಸ್ ಇಲ್ದಾಗ ಹೋಗಿಬಿಟ್ಟಿದ್ದಾರೆ. ನನ್ನ ಮಕ್ಕಳಿಗೆ ಸ್ಥಾನ ಕಳ್ಕೊಂಡಿದ್ದಾರೆ, ಸಂಪತ್ತು ಕಳ್ಕೊಂಡಿದ್ದಾರೆ, ನನ್ನ ಮಕ್ಕಳಿಗೆ ಉದ್ಯೋಗ ಇಲ್ಲ ಅಲ್ವಾ. ನಾವೆಲ್ಲ ದೇವ್ರ ಹತ್ರ ಹೋಗಿ ಹೇಳೋದೇ ಈ ಕಂಪ್ಲೇಂಟು. ಶ್ರೀನಿವಾಸನ ಹತ್ರ ಹೋಗಿ, ತಿರುಪತಿಗೆ ಹೋಗಿ, ಪಂಡರಾಪುರಕ್ಕೆ ಹೋಗಿ ನಾವು ದೇವ್ರಿಗೆ ಏನು ಹೇಳಿ, ಸ್ವಾಮಿ ಮಗಳಿಗೊಂದು ಗಂಡು ಹುಡುಕ್ಸೋ, ಮಗನಿಗೊಂದು ಸೊಸೆ ಕೊಡಿಸು, ಮಗನಿಗೊಂದು ಕೆಲಸ ಕೊಡಿಸು, ನನ್ನ ಮಗ ಡಾಕ್ಟ್ರಿಗೆ ಹಾಕಿದ್ದಾನೆ ಕೆಲಸ ಕೊಡೋ, ಇದು ಕೇಳ್ತಿರ್ತೀವಲ್ಲ. ದೇವರಿಗೆ ಈ ಕಂಪ್ಲೇಂಟ್ ಹೇಳೋರನ್ನ ಕಂಡ್ರೆ ಆಗಲ್ಲ. ದೇವ್ರ ಮುಂದೆ ಏನು ಹೇಳಬಾರ್ದು. ನಿಮ್ಮದೆಲ್ಲ ಗೋಳೆಲ್ಲ ಅವನ ಹತ್ರ ಹೇಳಬೇಡಿ. ಯಾಕೆ ಗೊತ್ತಾ? ನಿಮಗೆ ಗೋಲ್ಡ್ ಸಪ್ಲೈ ಮಾಡಿದ್ದೇ ಅವನು. ನಿಮ್ಗೇನೇನು ಪ್ರಾಬ್ಲಮ್ ಇದೆಯಲ್ಲ ಅದು ಕೊಡೋನು ಯಾರು? ಭಯಕೃತ್ ಭಯನಾಶನ. ಸಂಸಾರದಲ್ಲಿ ಭಯವನ್ನು ಉಂಟು ಮಾಡಿದವನೇ ಅವ. ಅವನ ಹತ್ರನೇ ಹೋಗಿ ಅವನು ಮಾಡಿದ್ದ ಅವನಿಗೆ ಹೇಳಿದ್ರೆ ಎಲ್ಲ ನಂಗೆ ಗೊತ್ತು, ನೀವು ಸುಮ್ಮನಿದ್ದು ಬಿಡು ಅಂತ. ಅವನ ಹತ್ರ ಏನು ಹೇಳೋ ಆಗಿಲ್ಲ. ನಿಮಗೇನಾದರೂ ಹೇಳಬೇಕು ಅಂತಿದ್ರೆ ನಿಮ್ಮ ತೊಂದರೆ ತಾಪತ್ರಯಕ್ಕೆ ಹೇಳ್ರಿ. ನನ್ನ ಹತ್ರ ಬರಬೇಡ, ನನ್ನ ಹತ್ರ ದೇವರಿದ್ದಾನೆ ಅಂತ ತೊಂದರೆಗಳಿಗೆ ಹೇಳಿ. ದೇವರ ಹತ್ರ ತೊಂದರೆ ಹೇಳಬೇಡಿ, ತೊಂದರೆಗಳಿಗೆ ಹೇಳಿ ನನ್ನ ಹತ್ರ ದೇವರಿದ್ದಾನೆ. ಹಾಗೆ ಹೇಳಿದಾಗ ತೊಂದರೆಗಳೇ ದೂರ ಸರಿಸ್ಕೊಳ್ಳುತ್ತಂತೆ. ಇಲ್ಲಿ ಆ ತಾಯಿ ಆ ಗಂಡನ ಮುಂದೆ ಹೇಳ್ತಾ ಇದ್ದಾಳೆ, ನನ್ನ ಮಕ್ಕಳು ಎಲ್ಲಿದ್ದಾರೋ ಗೊತ್ತಿಲ್ಲ. ಐಶ್ವರ್ಯಂ ಶ್ರೀ ಯಶಸ್ಥಾನಂ ಹೃತಾನಿ ಪ್ರಬಲೈರ್ಮಮ. ಬಲಿಷ್ಠರಾದ ನನ್ನ ಸವತಿಯ ಮಕ್ಕಳು. ಈ ಸವತಿ ಅಂದ್ರೆ ಯಾರಿಲ್ಲ ರೀ, ಇವಳು ಸ್ವಂತ ಅಕ್ಕ ತಂಗಿರೇ 17 ಜನ ಒಬ್ಬನ್ನೇ ಮದುವೆ ಆಗಿದೆ ಕಶ್ಯಪನ. ಅದಿತಿ, ದಿತಿ, ಧನು ಮತ್ತು ಮುನಿ, ತಾಮ್ರ ಇವರೆಲ್ಲ ಹೆಂಡತಿಗಳ ಹೆಸರು. ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಮಕ್ಕಳು. ತಿಮಿ ಅಂತ ಒಬ್ಬ ಹೆಂಡತಿ, ಕಶ್ಯಪರ ಹೆಂಡತಿ. ಅವಳು ಹೊಟ್ಟೆಯಲ್ಲಿ ಹುಟ್ಟಿದ್ದೆಲ್ಲ ತಿಮಿಂಗಿಲಗಳು, ಜಲಚರಗಳು. ವಿನುತ ಅಂತ ಒಬ್ಬ ಹೆಂಡತಿ, ಆ ಹಾರೋ ಹಕ್ಕಿಗಳೆಲ್ಲ ಅವಳ ಹೊಟ್ಟೆ ಒಳಗೆ. ಕದ್ರು ಅಂತ ಒಂದು ಹೆಂಡತಿ, ಎಲ್ಲ ವಿಷ ಜಂತುಗಳು ಅಲ್ಲಿ. ದಿತಿಯಲ್ಲಿ ಹುಟ್ಟಿದವರು ದೈತ್ಯರು, ಅದಿತಿಯಲ್ಲಿ ಹುಟ್ಟಿದವರು ಆದಿತ್ಯರು, ಧನುವಿನಲ್ಲಿ ಹುಟ್ಟಿದವರು ದಾನವರು, ಮುನಿಯಲ್ಲಿ ಹುಟ್ಟಿದವರು ಅಪ್ಸರಾ ಸ್ತ್ರೀಯರು. ಹೀಗೆಲ್ಲ ಅವರಲ್ಲಿ ಎಲ್ಲ ಅವ್ರ ಮನೇಲಿ ಪೂರಾ ಎಲ್ಲ ಪಶುಗಳು, ಪ್ರಾಣಿಗಳು, ಕಾಡು ಪ್ರಾಣಿ, ಮನುಷ್ಯರು ಎಲ್ಲರಿಗೂ ಸಿಂಗಲ್ ಅಪ್ಪ. ಯಾರದು? ಕಶ್ಯಪ. ಅದಕ್ಕೆ ಇವತ್ತು ಗೋತ್ರ ಗೊತ್ತಿಲ್ಲದೆ ಇದ್ದವ್ರು ಯಾವ ಗೋತ್ರ ಹೇಳಬೇಕು? ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಿಂದ ಫಾದರ್, ಗಾಡ್ ಫಾದರ್, ಗ್ರೇಟ್ ಫಾದರ್, ಗ್ರ್ಯಾಂಡ್ ಫಾದರ್ ಯಾರವರು? ಕಶ್ಯಪರು. ಅಂಥ ಕಶ್ಯಪರು ಅವಳು ಹೇಳ್ತಾ ಇದ್ದಾಳೆ ಹೆಂಡತಿ, ನನ್ನ ಸವತಿಯ ಮಕ್ಕಳು ನನ್ನ ಎಲ್ಲ ಸಂಪತ್ತನ್ನು ಕಿತ್ಕೊಂಡು ಬಿಟ್ಟಿದ್ದಾಳೆ. ಅಂದರೆ ಅಕ್ಕ ತಂಗಿರನ್ನ ಒಂದೇ ಮನೆಗೆ ತಂದ್ಕೊಂಡ್ರೆ ಜಗಳ ಆಗಲ್ಲ ಅಂತ ಕೆಲವರು ಅಕ್ಕ ತಂಗಿರನ್ನೇ ಮದುವೆ, ಅಲ್ಲೇ ಜೋರು ಫೈಟಿಂಗ್ ಶುರುವಾಗ್ಬಿಟ್ಟಿರುತ್ತೆ. ಅಕ್ಕ ತಂಗಿರಂತ ಮಾಡ್ಕೊಂಡ್ವಿ ಆಚಾರ್ಯ, ಸಾಕೋಯ್ತು ಅಂತಾರಲ್ಲ. ಇಲ್ಲಿ 17 ಜನ ಅಕ್ಕ ತಂಗಿಯರು ಒಂದೇ ಗಂಡನ ಮದುವೆ ಆಗಿದ್ದು ಕಶ್ಯಪರನ್ನು. ಅವ್ರ ಮನೇಲಿ ಈ ಅದಿತಿ ಹೇಳ್ತಾಳೆ, ದಿತಿಯ ಮಕ್ಕಳು ನನ್ನ ಮಕ್ಕಳ ಸಂಪತ್ತನ್ನು ಕಿತ್ಕೊಂಡು ಬಿಟ್ಟಿದ್ದಾರೆ. ಏನಾದರೂ ಮಾಡಿ ನನ್ನ ಮಕ್ಕಳಿಗೆ ಕಳ್ಕೊಂಡದ್ದು ಸಿಗಬೇಕು. ನೋಡಿ ಈ ಕಥೆ ಏನು ಗೊತ್ತಾ? ಕಳ್ಕೊಂಡದ್ದು ಸಿಗಬೇಕಾದ್ರೆ ಏನು ಮಾಡಬೇಕು ಹೇಳಿ ಅಂತ ಕೇಳ್ತಾಳೆ. ನಾವು ಅಷ್ಟೇ, ಕಳ್ಕೊಂಡಿರೋದು ಸಿಗಬೇಕಾದ್ರೆ ಇಲ್ಲಿ ಏನು ಹೇಳ್ತಾರೋ ಅದನ್ನು ಮಾಡಬೇಕು. ಆಚಾರ್ಯ ನಾವೇನು ಕಳ್ಕೊಂಡಿಲ್ಲ ಅಂತ ತುಂಬ ಜನ, ಕೆಲವರಿಗೆ ಕಳೆದೋಗಿರೋದೇ ಗೊತ್ತಿರಲ್ಲ ರೀ. ಕಳೆದೋಗಿರೋದು ಗೊತ್ತಾದರೆ ಕಳೆದೋಗಿದೆ ಅಂತ ಹುಡುಕ್ಬೋದು ಅಲ್ವಾ. ಈ ಕೆಲವರು ಕಿವಿಗೆ ಏನೋ ಒಂದು ಸಣ್ಣದೊಂದು ಆಭರಣ ಮಾಡಿಸ್ಕೊಂಡು ಹೋಗಿರ್ತಾರೆ, ಓಡುವಾಗ ಬರುವಾಗ ಎಲ್ಲೋ ಬಿದ್ದು ಹೋಗ್ಬಿಟ್ರೆ ಮನೆಗೆ ಹೋಗಿ ಕನ್ನಡಿ ನೋಡ್ಕೊಳ್ತಾರೆ, ನೆನಪು ಬರುತ್ತೆ. ಅದು ಕಿವಿಲಿ 1/4 kg ವೆಯ್ಟ್ ಇದ್ದರೆ ಬಿದ್ದರೆ ಗೊತ್ತಾಗತ್ತಪ್ಪ. ಅದು 2 ಗ್ರಾಮ್ 3 ಗ್ರಾಮ್ ಮಾಡಿಸ್ಕೊಂಡಿರ್ತಾರೆ. ಹೀಗೆ ಹಾಗೆ ನೋಡುವಾಗ ಎಲ್ಲಿ ಬಿದ್ದಿರುತ್ತೆ. ಮನೆಗೆ ಹೋದ್ಮೇಲೆ ಗಾಬರಿ, ಮದುವೆ ಮನೆ ಅಲ್ಲಿ ಎಲ್ಲಿ ನಿಮ್ಮದು ಕಿವಿದು ಹುಡುಕೋದು ಅಲ್ವಾ. ಕಳ್ಕೊಂಡಿದ್ದೇ ಗೊತ್ತಿಲ್ಲ ರೀ. ನಾವೇನು ಕಳ್ಕೊಂಡಿದ್ದೀವಿ ಗೊತ್ತಾ? ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದಿರೋದು ಅಲ್ವಾ. ನಿಮಗೆಲ್ಲ ಗೊತ್ತಲ್ಲ, ನೀವೆಲ್ಲ ಬಂದಿರೋದು ಸುಮ್ಮನೆ. ಇದು ಯಾರ್ದು ಮನೆ ಅಲ್ಲ, ಇಲ್ಲಿ ಕೂತಿದ್ದೀರಲ್ಲ, ಪುರಾಣ ತಕ್ಷಣ ಹೋಗ್ಬೇಕು. ಅಲ್ಲಿದೆ ನಿಮ್ಮ ಮನೆ, ಎಲ್ಲಿದೆಯೋ ನಂಗೆ ಗೊತ್ತಿಲ್ಲ. ಯೋಚನೆ ಮಾಡಿ, ನೀವು ಪುರಾಣಕ್ಕೆ ಬಂದಿದ್ದೀರಿ, ಪುರಾಣ ಆದಮೇಲೆ ಮನೆಗೆ ಹೋಗ್ಬೇಕು.
ನಿಮಗೇನಾದರೂ ಬೈ ಚಾನ್ಸ್ ನಿಮ್ಮ ಮನೆ ಎಲ್ಲಿದೆ ಅಂತ ಮರ್ತೋದ್ರೆ ಏನು ಮಾಡ್ತೀರಿ ಹೇಳಿ? ಬೈ ಚಾನ್ಸ್ ಆಗತ್ರಿ. ಎಷ್ಟೋ ಜನಕ್ಕೆ ಇಂದಿರಾರಮಣ ಗೋವಿಂದ ಒಂದು ನೆಟ್ ಲೂಸ್ ಆಗಿಬಿಟ್ರೆ ಅವ್ರು ಎಲ್ಲಿ ಬರ್ತಾರೋ ಅಲ್ಲೇ. ನನಗೂ ಒಮ್ಮೊಮ್ಮೆ ಗಾಬರಿ, ದೇವ್ರು ಇಷ್ಟೆಲ್ಲ ಕೊಟ್ಟಿದ್ದಾನೆ, ಏನಾರು ಮರವು ಇದೆ ನಮಗೆ, ಮರವಿಲ್ವೇ? ಕೆಲವರು ಹೆಲ್ಮೆಟ್ ಹಾಕ್ಕೊಂಡು ಸೀದಾ ಮನೆಗೆ ಬಂದುಬಿಡ್ತಾರೆ, ಸ್ಕೂಟ್ರೇ ಇರಲ್ಲ, ಸ್ಕೂಟ್ರಲ್ಲೇ ಬಿಟ್ಬಿಟ್ಟಿರ್ತಾರೆ. ಭಯ, ಪೊಲೀಸ್ನವ್ರು ಭಯಕ್ಕೆ ಬರೀ ಹೆಲ್ಮೆಟ್ ಹಾಕ್ಕೊಂಡೇ ಹೊರಟು ಬಿಟ್ರೆ ಮನೆಗೆ ಬಂದು ನೋಡ್ತಾರೆ ಸ್ಕೂಟ್ರೇ ಇಲ್ಲ. ಹಿಂಗೆಲ್ಲ ಆಗಿರುತ್ತಲ್ಲ, ಮರ್ತೇ ಹೋಗ್ಬಿಡುತ್ತೆ, ಗೊತ್ತಾಗಲ್ಲ. ಮರವಿದೆ. ಏನಾರು ಬೈ ಚಾನ್ಸ್ ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ ಹೆಂಡತಿ ಮರ್ತೋಗಿದ್ರಿ ಏನು ಮಾಡ್ತೀರಿ? ಗಂಡ ಮರ್ತೋದ್ರೆ ಏನು ಖುಷಿ ನೋಡಿ. ಮರೆಯಲ್ಲ, ಏನು ಮಾಡಿದ್ರೂ ಮರೆಯಲ್ಲ. ದೇವರು ಏನಾದ್ರು ಮರೆಸಿದ್ರಿ ಏನು ಮಾಡ್ತೀರಿ? ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಎಷ್ಟು ದೊಡ್ಡ ದೊಡ್ಡ ಸೈಂಟಿಸ್ಟ್, ದೊಡ್ಡ ದೊಡ್ಡ ವಿಜ್ಞಾನಿಗಳು, ಜ್ಞಾನಿಗಳು ಕೋಮಾ ಸ್ಟೇಜ್ಗೆ ಹೋದರೆ ಕಟ್ಕೊಂಡು ಹೆಂಡ್ತಿನ ಐಡೆಂಟಿಫೈ ಮಾಡಲ್ಲ, ಹೆಂಡತಿ ಗಂಡನ್ನು ಐಡೆಂಟಿಫೈ ಮಾಡಲ್ಲ. ಹಾಗಾದ್ರೆ ದಿಯೋಯೋನ ಪ್ರಚೋದಯ. ನಾವೆಲ್ಲ ಕಳ್ಕೊಂಡಿರೋ ಮನೆ ಅಲ್ಲಿದೆ, ಮನೆಯೇ ಕಳ್ಕೊಂಡಿದ್ದೀವಿ. ಕಳೆದುಕೊಂಡ ನಮ್ಮ ಮನೆ ಮೋಕ್ಷ, ಅದನ್ನು ಮತ್ತೆ ಪಡಿಬೇಕಾದ್ರೆ ಏನು ಮಾಡಬೇಕು ಅನ್ನುವ ಕಥೆ ಭಾಗವತದಲ್ಲಿ ವರ್ಣನೆ ಮಾಡ್ತಾ ಇದೆ. ನಾವೆಲ್ಲ ದೊಡ್ಡ ಸಂಪತ್ತು ಕಳ್ಕೊಂಡ್ಬಿಟ್ಟಿದ್ದೀವಿ. ಭಗವಂತನ ಅರಮನೆಗಿಂತೂ ದೊಡ್ಡ ಸಂಪತ್ತು ಇನ್ಯಾವುದಿದೆ? ಅದನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಏವಂ ಅಭ್ಯರ್ಥಿತೋದಿತ್ಯ ಕಸ್ತಾನ್ ಸ್ಮಯನ್ನಿವ. ಹೆಂಡತಿ ಅದಿತಿ ಈ ರೀತಿ ಕೇಳುವಾಗ ಕಶ್ಯಪರು ನಗುತ್ತಾ ಅಂತಾರೆ, ಅಹೋ ಮಾಯಾಮಯಂ ವಿಷ್ಣೋ ಸ್ನೇಹಬಂಧವಿದಂ ಜಗತ್. ಎಂಥ ದೇವರ ಮಾಯೆ ಅಲ್ವಾ? ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ಎಷ್ಟು ಮೋಹವನ್ನು ಕೊಡ್ತಾನೆ ದೇವರು ಅಂದರೆ, ನಾವೇನು ಪ್ರೀತಿ ಮಾಡ್ತೀವಿ ರೀ ಮಕ್ಕಳನ್ನು. ಪ್ರಾಣಿಗಳು ನೀವೆಲ್ಲ ನೋಡಿದಿರಿ, ಕೋತಿಗಳು ಎಷ್ಟು ಪ್ರೀತಿ ಮಾಡುತ್ತೆ. ಭಾರಿ ಆಶ್ಚರ್ಯ ಆಗುತ್ತೆ ಪ್ರಾಣಿಗಳ ಪ್ರೀತಿಯನ್ನು ನೋಡ್ತಾ ಇದ್ವಿ. ನಾವಷ್ಟು ಮಾಡಲ್ಲ. ನಾವು ಒಂದೊಂದು ಸತಿ ಕೆಟ್ಟ ಸಿಟ್ಟು ಮಾಡ್ಕೊಂಡು ಮಕ್ಕಳನ್ನ ದೂರ ಮಾಡ್ತೀವಿ, ಆದರೆ ಪ್ರಾಣಿಗಳು ಎಂದೂ ಹಾಗೆ ಮಾಡಲ್ಲಂತ. ಎಷ್ಟು ಪ್ರೀತಿ ಮಾಡಿದ್ವಿ, ಎಷ್ಟು ಆ ಸ್ನೇಹವನ್ನು, ಆ ಪ್ರೀತಿಯನ್ನು ಭಗವಂತ ಕೊಟ್ಟು ಬಿಡ್ತಾನೆ. ಉತ್ತರ ದೇವಿಯ ಹೊಟ್ಟೆಯಲ್ಲಿ ಪರೀಕ್ಷಿತ ಇದ್ದ. ಅಮ್ಮ ಮಗುವಿನ ಮುಖ ಕೂಡ ನೋಡಿಲ್ಲ. ಅಶ್ವತ್ಥಾಮಾಚಾರ್ ಬಾಣ ಬಿಟ್ಟರೆ ಉತ್ತರ ದೇವಿ ಕೃಷ್ಣನ ಮುಂದೆ ಏನು ಹೇಳ್ತಾಳೆ ಗೊತ್ತಾ? ದೇವರೇ, ಈ ಬಾಣಕ್ಕೆ ನಾನು ಪ್ರಾಣ ಕೊಡ್ತೇನೆ, ಹೊಟ್ಟೆ ಒಳಗಿರೋ ಮಗುನ ಮಾತ್ರ ಚೆನ್ನಾಗಿ. ಇವಳು ನೋಡೇ ಇಲ್ಲ ಮಗುನ. ಮಗು ಹುಟ್ಟತ್ತೆ ಅನ್ನೋ ಗ್ಯಾರಂಟಿಯೂ ಇಲ್ಲ. ಹುಟ್ಟದ ಮಗುವಿನ ಮೇಲೆ ಇಷ್ಟು ಪ್ರೀತಿಯನ್ನು ಭಗವಂತ ಇಟ್ಟು ಕಳಿಸ್ತಾನೆ ಅಂದಮೇಲೆ, ಹುಟ್ಟಿದ ಮಗುವಿನ ಮೇಲೆ, ಆ ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ಎಷ್ಟು ಸ್ನೇಹ, ಎಷ್ಟು ಮೋಹ ಭಗವಂತ ಇಡ್ತಾನೆ. ಮಾಯಾ ಭಗವಂತನ ಸ್ನೇಹ ಬಂಧಮಿದಂ ಜಗತ್. ಇಡೀ ಜಗತ್ತು, ಇಡೀ ಜಗತ್ತಿನ ಎಲ್ಲ ಜನ ಒಬ್ಬೊಬ್ಬರ ಹಿಡಿತಕ್ಕೆ ಒಬ್ಬೊಬ್ಬರು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಅದನ್ನು ನೋಡಿ ಅದಿತಿಗೆ ಕಶ್ಯಪರು ಹೇಳ್ತಾರೆ, ಎಲ್ಲಿ ದೇಹ, ಎಲ್ಲಿ ಮಕ್ಕಳು, ಎಲ್ಲಿ ಆಸ್ತಿ? ಯಾಕೆ ಅಲ್ಲ, ನನ್ನ ಹೆಂಡತಿ ಆಗಿ ಕೂಡ ನಿನಗಿಷ್ಟೊಂದು ಮೋಹವ? ಮಕ್ಕಳ ಮೇಲೆ, ಮನೆ ಮೇಲೆ, ಸಂಪತ್ತಿನ ಮೇಲೆ ಅಂದರೆ ಅವಳಂತಾಳೆ, ಇದೆಲ್ಲ ಉಪನ್ಯಾಸ ಅಂಬಲ್ಪಾಡಿಲಿ ಇಟ್ಕೊಳ್ಳಿ, ಮನೇಲಿ ಉಪನ್ಯಾಸ ಇಟ್ಕೋಬೇಡಿ ಅಲ್ವಾ? ಏನು ಹೇಳೋದಿದ್ರು ಕೇಳೋರ ಮುಂದೆ ಹೇಳಿ, ನನ್ನ ಮುಂದೆ ಹೇಳಬೇಡಿ. ನನಗೇನು ಬೇಕೋ ಅದು ಬೇಕು, ನನಗೆ ಮಕ್ಕಳಿಗೆ ಕೆಲಸ ಬೇಕು, ನನ್ನ ಮಕ್ಕಳು ಕಳ್ಕೊಂಡದ್ದು ಬೇಕು, ಅದರಿಂದ ನನಗೆ ಬೇಕೇ ಬೇಕು ಅಂದರೆ ಕಶ್ಯಪರಂತಾರೆ, ಉತ್ತಿಷ್ಟ ಸ್ವಪುರುಷಂ ಭಗವಂತಂ ಜನಾರ್ದನಂ ಸರ್ವಭೂತ ಗುಹಾವಾಸಂ ವಾಸುದೇವಂ ಜಗದ್ಗುರುಂ. ಎಂಥ ಮಾತು ಹೇಳ್ತಾರೆ ಗೊತ್ತಾ? ಅಲ್ಲ, ನಿನ್ನ ಅಕ್ಕನ ಮಕ್ಕಳು ನಿನ್ನ ಮಕ್ಕಳ ಸಂಪತ್ತನ್ನು ಕಿತ್ಕೊಂಡ್ರು ಅಂದೆಯಲ್ಲ, ನಿನ್ನ ಮಕ್ಕಳು ಬರುವಾಗ ಏನಾದ್ರು ಸಂಪತ್ತಂದ್ರ? ಕಿತ್ಕೊಳ್ಳಿಕ್ಕೆ ಅವ್ರದ್ದು ಅಂತ ಏನಿತ್ತು? ಕಿತ್ಕೊಂಡವರಲ್ಲಿ ದೇವರಿದ್ದಾನೋ ಇಲ್ವೋ? ಎಲ್ಲರ ಒಳಗಿರುವ ಭಗವಂತನ ಆಟ ಇದು. ನಿನಗ್ಯಾಕೆ? ನಾನು ನಂದು ದುಃಖಕ್ಕೆ ಕಾರಣ ಏನು ಗೊತ್ತಾ? ಮೋಹ ಏವ ಹಿ ಕಾರಣ. ಮೋಹ. ನನ್ನ ಮಕ್ಕಳು ನೋಡಿ, ನಮ್ಮ ಪಕ್ಕದ ಮನೆ ಸುಟ್ರೆ ನಮಗೇನಷ್ಟು ಬೇಜಾರು ಆಗಲ್ಲ ರೀ. ನಮ್ಮನೆ ಸುಟ್ರೆ ಮಾತ್ರ ನಮಗೆ ಭಾಳ ಬೇಜಾರು. ಪಕ್ಕದ ಮನೆ ಅಯ್ಯೋ ಪಾಪ ಸುಟ್ಟೋಯ್ತು ಇಷ್ಟೇ ಅಂತೀವೇ ವಿನಾ ಫೈರ್ ಇಂಜನ್ಗೆ ಫೋನ್ ಮಾಡೋಟ್ಟು ನಮಗೇನಿಲ್ಲ ದುಃಖ ಆಗುತ್ತೆ. ನಮಗೆ ನಮ್ಮದು ಅನ್ನೋದೇ ದುಃಖಕ್ಕೆ ಕಾರಣ. ಅದರಿಂದ ಅದನ್ನು ಬಿಡು ಅಂತ ಅನೇಕ ರೀತಿಯಿಂದ ಹೇಳಿದಾಗ ಅವಳು ಕೇಳ್ತಾ ಇಲ್ಲ, ಹಠ ಮಾಡ್ತಾ ಇದ್ದಾಳೆ. ನನ್ನ ಮಕ್ಕಳು ಕಳೆದುಕೊಂಡ ಎಲ್ಲ ಸಂಪತ್ತನ್ನು ಮತ್ತೆ ಮರಳಿ ಪಡೆಯಬೇಕಾದರೆ ಏನು ಮಾಡಬೇಕೋ ಅಷ್ಟೇ ಹೇಳಿ ಅಂದಾಗ ಕಶ್ಯಪರಂತಾರೆ, ನಿನ್ನಂತೆ ನಾನು ಹಿಂದೆ ಬ್ರಹ್ಮದೇವರನ್ನು ಕೇಳಿದೆ. ಬ್ರಹ್ಮದೇವರು ಭಗವಂತನ ಪ್ರೀತಿಕಾರಕವಾದ ಒಂದು ವ್ರತವನ್ನು ಹೇಳಿದ್ದಾರೆ, ಅದನ್ನು ನಿನಗೆ ಹೇಳ್ತೇನೆ.
ಫಾಲ್ಗುಣ ಮಾಸ ಶುಕ್ಲ ಪಕ್ಷದಲ್ಲಿ ಮಾಡುವಂತಹ ವ್ರತ, ಅದಕ್ಕೆ ಪಯೋವ್ರತ ಅಂತ ಕರೀತಾರೆ. ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಪಾಡ್ಯದಿಂದ ಆರಂಭ ಮಾಡಿಕೊಂಡು ತ್ರಯೋದಶಿಯ ಪರ್ಯಂತರವಾಗಿ ಮಾಡ್ತಕ್ಕಂಥ ವ್ರತ ಅದು. ಅದನ್ನು ನೀನು ಮಾಡಿದ ಮೇಲೆ 12 ಮಂತ್ರಗಳಿಂದ ಭಗವಂತನ ಆರಾಧನೆ ಮಾಡಬೇಕು. ನಿತ್ಯದಲ್ಲಿ ದೇವರ ಪೂಜೆಯನ್ನು ಮಾಡಬೇಕು, ಹೋಮವನ್ನು ಮಾಡಬೇಕು, ಬ್ರಾಹ್ಮಣ ದಂಪತಿಗಳಿಗೆ ಆರಾಧನೆ ಮಾಡಬೇಕು, ಪ್ರದಕ್ಷಿಣೆಯನ್ನು ಮಾಡಬೇಕು. ಜ್ವರಾನ್ ಭೋಜಯೇ ದ್ವಿಪ್ರಾನ್ ಪಾಯಸೇನ ಯಥೋಚಿತಂ. 12 ಮಂದಿ ಬ್ರಾಹ್ಮಣರಿಗೆ ಅಷ್ಟಾಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಇಬ್ಬರಿಗಾದರೂ ಉತ್ತಮವಾದ ಅಡಿಗೆಯನ್ನು ಮಾಡಿ ಭಗವಂತ ಪ್ರೀತನಾಗಲಿ ಅಂತ ಅವ್ರಿಗೆ ಹಾಕಬೇಕು. ತಾನು ಮಾತ್ರ 1 ಲೋಟ ಹಾಲನ್ನು ಕುಡಿದು ಇಡೀ ದಿನ ಕಳಿಬೇಕಂತ. ಒಂದೊಂದೇ ಲೋಟ ಹಾಲು ಕುಡಿಬೇಕು ಅಂಥೇಳಿ ದೊಡ್ಡ ಬಕೆಟಲ್ಲಿ ಹಾಲು ಇಟ್ಕೊಂಡು ಹೋಗ್ತಾ ಬರ್ತಾ 1 ಲೋಟ ಹಾಲು ಕುಡಿದು ಪಯೋವ್ರತ ಮಾಡಿದೆ ಆಚಾರ್ಯ ಅಂದರೆ ಅದು ಬರಲ್ಲ. ಒಂದೇ ಸತಿ ಒಂದೇ ಲೋಟ. ಕೆಲವರು ಒಂದೇ ಸತಿ 1 ಲೋಟ ಅಂತ ದೊಡ್ಡದೊಂದು ಸೇರು ಲೋಟ ಇಟ್ಕೊಂಡು ಅದರೊಳಗೆ ಸ್ಟಾರ್ ಹಾಕ್ಕೊಂಡು ಸೊರ್ರ ಅಂತ ಸ್ಟ್ರಾ ಹಾಕ್ಕೊಂಡು ಎಳ್ಕೊಂಡು ಕೂತ್ಬಿಟ್ರೆ ಅದು ಪಯೋವ್ರತ ಆಗಲ್ಲ. ಸ್ವಲ್ಪ ಒಂದೇ ಲೋಟ ಅಂದರೆ ಸಣ್ಣ ಲೋಟ ಹಾಲು ಇಷ್ಟೇ ತಗೋ, ಮತ್ತೇನಿಲ್ಲ. ಕೆಲವರು ಇಷ್ಟು ಹೇಳಿದ್ರೆ ಮತ್ತೆ ಕೇಳ್ತಾರೆ, ಆಚಾರ್ಯ ಊಟ ಆದಮೇಲೆ ತೊಗೋಬೇಕೋ, ಊಟಕ್ಕೆ ಮೊದಲು ಏನಿಲ್ಲ ರೀ, ಊಟದ ಶಬ್ದವೇ ಇಲ್ಲ, ಊಟ ಗೀಟ ಇಲ್ಲ. 24 ಅವರಲ್ಲಿ ನೀವು ತೊಗೊಳ್ಬೇಕಾದ್ದು, ಬಾಯೊಳಗೆ ಹೋಗಬೇಕಾದ್ದು ಇನ್ಪುಟ್ ಅದು ಒಂದೇ 1 ಲೋಟ ಹಾಲು. ಪಯೋಭಕ್ಷ ವ್ರತಮಿದಂ ಚರೇದ್ ವಿಷ್ಣುನಾರ್ಚನಾದ್ರತ. ಆಮೇಲೆ ಈ ವ್ರತ ಮಾಡುವಾಗ ಬ್ರಹ್ಮಚರ್ಯದಲ್ಲಿರಬೇಕು, ನೆಲದಲ್ಲಿ ಮಲಗಬೇಕು. ಎಷ್ಟು ಶುಚಿರ್ಭೂತರಾಗಿರ್ಲಿಕ್ಕೆ ಸಾಧ್ಯ ಅಷ್ಟು ಶುಚಿರ್ಭೂತರಾಗಿ ಇರಬೇಕು. ನಿತ್ಯದಲ್ಲಿ ಹೋಮವನ್ನು ಮಾಡಬೇಕು. 8 ಅಕ್ಷರದ ಮಂತ್ರದಿಂದ ಭಗವಂತನಿಗೆ ಹೋಮವನ್ನು ಮಾಡಬೇಕು. ಮುಖ್ಯವಾಗಿ ವರ್ಜಯೇ ದಸದಾಲಾಪಂ. ಅಯೋಗ್ಯರ ಜೊತೆ ಮಾತಾಡಬಾರ್ದು, ನಾಸ್ತಿಕರ ಜೊತೆ ಮಾತಾಡಬಾರ್ದು, ಲೂಸ್ ಟಾಕ್ಸ್ ಮಾತಾಡಬಾರ್ದು. ಸುಮ್ಮನೆ ಯಾರೋ ಹಿಂದಿನ ಮನೆಯವ್ರು ಬಂದರೆ ಏನು ಬಂದ್ರಲ್ಲ ಸುಮ್ಮನೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ, ಕೆಲಸಕ್ಕೆ ಬಾರದು ಮಾತಾಡ್ತಿರ್ತಾರೆ. ದೇವರಿಗಲ್ಲದ ವಿಷಯವನ್ನು ವ್ರತಗಳನ್ನು ಮಾಡುವಾಗ ಮಾತಾಡಿದ್ರೆ ಮೈಲಿಗೆ ಮಾತಾಡಬಾರ್ದು. ಪಾಡ್ಯದಿಂದ ಆರಂಭ ಮಾಡಿ ಶುಕ್ಲ ತ್ರಯೋದಶಿ ತನಕ ಮಾಡ್ತಕ್ಕಂಥದ್ದು ಈ ವ್ರತ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ತಾಯಿಯಾದಂತಹ ಅದಿತಿ ದೇವಿ ತಾನು ಮಾಡಿದ್ದಾಳೆ. ಮಾಡಿದರೆ ಎಂಥ ಆಶ್ಚರ್ಯ ಅಂದರೆ, ಒಬ್ಬ ಹೆಣ್ಣು ಮಗಳು ಮಾಡಿದ ವ್ರತಕ್ಕೂ ಮೆಚ್ಚಿ ಭಗವಂತ ಅವಳು ಹೋಮ ಮಾಡಿದಾಗ ಯಜ್ಞಕುಂಡದ ಮಧ್ಯದಿಂದಲೇ ಭಗವಂತ ಶಂಖಚಕ್ರ ಗದಾಪಾಣಿಯಾಗಿ ಬಂದ್ಬಿಟ್ಟಿದ್ದಾನೆ. ತಸ್ಯ ಪ್ರಾದರಭುತ್ತತ್ರ ಭಗವಾನಾದಿಪೂರುಷಃ ಪೀತವಾಸ ಚತುರ್ಬಾಹು ಶಂಖಚಕ್ರ ಗದಾಧರ. ಹೇ ಪರೀಕ್ಷಿತ, ಆ ತಾಯಿ ಮಾಡಿದ ಅದ್ಭುತ ವ್ರತವನ್ನು ನೋಡಿ ಮೆಚ್ಚಿದ ಭಗವಂತ ಪೀತಾಂಬರಧಾರಿಯಾಗಿ ಚತುರ್ಬಾಹು ಆಗಿ ಶಂಖಚಕ್ರ ಗದಾ ಧಾರಣೆ ಮಾಡಿ ಭಗವಂತ ಆ ಅದಿತಿ ದೇವಿಯ ಮುಂದೆ ಕಣ್ಗಳಿಗೆ ಕಾಣಿಸ್ತಾ ನಿಂತುಬಿಟ್ಟ. ತನ್ನೇತ್ರಗೋಚರಂ ವೀಕ್ಷಾ ಸಹಸೋತ್ತಾಯ ಸಾದರಂ ನನಾಮ ಭುವಿ ಕಾಯೇನ ದಂಡವತ್ ಪ್ರೀತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.